ಇವತ್ತು ನಾವೆಲ್ಲರೂ ಕೂಡ ಸೇರಿ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಪ್ರದೇಶ ಕುರುಬರ ಸಂಘದ ಭವನ ಅದು 100 ವರ್ಷ ಹಳೆಯದಾದಂತ ಕಟ್ಟಡ. ಮತ್ತೆ ಈ ಕಟ್ಟಡದಲ್ಲಿ ಪ್ರದೇಶ ಕುರುಬರ ಸಂಘಕ್ಕೆ ಸಾಕಷ್ಟು ಆದಾಯ ಬರ್ತಾ ಇರಲಿಲ್ಲ. ಮತ್ತೆ ವಸತಿ ನಿಲಯದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇರಲಿಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕೋಸ್ಕರ ಪ್ರದೇಶ ಕುರುಬರ ಸಂಘದವರು ಇದನ್ನ ಕೆಡವಿ ಒಂದು ಹೊಸ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಅವರು ನನಗೆ ಒತ್ತಾಯವನ್ನು ಮಾಡ್ತಾ ಇದ್ರು. ನಾನು ಹೇಳಿದೆ, ಅದು 30 ಕೋಟಿಗೂ ಹೆಚ್ಚಾಗ್ತದಪ್ಪ, ಅದು ಕಟ್ಟದ ಸುಲಭ ಅಲ್ಲ ಅಂತ ಹೇಳ್ತಾ ಇದ್ದೆ. ಆದರೂ ಧೈರ್ಯ ಮಾಡಿ ಪ್ರದೇಶ ಕುರುಬರ ಸಂಘದವರು ಈ ಕಟ್ಟಡ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನನ್ನನ್ನು ಒಪ್ಪಿಸಿ, ಬೈರ್ತಿ ಸುರೇಶ್ ಅವ್ರನ್ನೂ ಒಪ್ಪಿಸಿ ಇದಕ್ಕೆ ಈ ಶಂಕುಸ್ಥಾಪನೆ ಮಾಡಲಿಕ್ಕೆ ಕೈ ಹಾಕಿದ್ದಾರೆ. ಈಗಾಗಲೇ ಯಾರು ಇದರ ಕಾಂಟ್ರಾಕ್ಟರು ಅಂತಕ್ಕಂಥದ್ದು ಕೂಡ ಗುರುತಾಗಿದೆ. ನಾಗಾರ್ಜುನ ಸಂಸ್ಥೆಯವರು. ಇದಕ್ಕೆ 30 ಕೋಟಿಗೂ ಹೆಚ್ಚಾಗಬಹುದು ಅಂತೇಳಿ ಅಂದಾಜಿದೆ. ಮತ್ತೆ 18 ತಿಂಗಳ ಅವಧಿನಲ್ಲಿ ಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದಿದೆ. ನಿಮ್ಮ ಹೆಸರು ಹೇಳಿದ್ನಲ್ಲ, ನೀವು ನೋಡಪ್ಪ 18 ತಿಂಗಳಲ್ಲೇ ಮುಗಿಸ್ಬೇಕು. ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್. 18 ತಿಂಗಳಲ್ಲಿ ಮುಗಿಸ್ಬೇಕು. ನಾವೆಲ್ಲ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸೇರಿ ಉದ್ಘಾಟನೆಯನ್ನ ಮಾಡಬೇಕು. ನಮ್ಮ ಪೂರ್ವಿಕರು ಅವತ್ತು ಯೋಚನೆ ಮಾಡಿ ಗಾಂಧಿ ನಗರದಲ್ಲಿ ಇಂಥ ಒಂದು ಕಟ್ಟಡವನ್ನ ಸ್ಥಾಪನೆ ಮಾಡಿದ್ದಾರೆ. ಗಾಂಧಿನಗರ ಅಂತಂದ್ರೆ ಬಹಳ ಬೆಲೆ ಬಾಳ್ತಕ್ಕಂಥ ಏರಿಯಾ. ಇಲ್ಲಿ ಒಂದು ಚದರಡಿ ಎಷ್ಟಿದೆ? 50,000 ರೂಪಾಯಿಗೂ ಹೆಚ್ಚೇ ಇರಬೇಕು ಒಂದು ಚದರಡಿ. ಅಂತ ಜಾಗದಲ್ಲಿ ಈ ಕುರುಬರ ಸಂಘದ ಭವನ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಜನ ಬಾಡಿಗೆಗೂ ಇದ್ರು, ಜೊತೆಗೆ ವಸತಿ ನಿಲಯನೂ ಕೂಡ ಇತ್ತು. ಬಹಳ ಜನ ಅಧಿಕಾರಿಗಳಾಗಿದ್ದಾರೆ. ಈಗ ಇಲ್ಲಿ ಓದಿದವರು ಬಹಳ ಜನ ಅಧಿಕಾರಿಯಾಗಿದ್ದಾರೆ. ನಮ್ಮ ರಾಮಯ್ಯ ಇಲ್ಲೇ ಓದಿದ್ದು, ಇಲ್ಲಿ ಮದುವೆಗಳು ಕೂಡ ಮಾಡ್ತಾ ಇದ್ರು. ಸೊ ಇದು ಈ ಜಾಗ ಬಹಳಷ್ಟು ಜನರಿಗೆ ಸಹಾಯವನ್ನ ಮಾಡಿದೆ. ನಾನು 1983ನೇ ಇಸ್ವಿನಲ್ಲಿ ಶಾಸಕನಾದೆ. 83ರಲ್ಲಿ 84ರಲ್ಲಿ ಮಂತ್ರಿ ಆದೆ. 84ರಲ್ಲಿ ಮಂತ್ರಿ ಆದೆ. ಬಂಗಾರಪ್ಪನವರು ಹಾಸ್ಟೆಲ್ ಸ್ಟೂಡೆಂಟ್ ಅಂತೆ. ಇಲ್ಲಿ ರೇವಣ್ಣ ಸ್ಟೂಡೆಂಟ್ ಅಲ್ಲ, ಮಾಗಡಿ ಬೆಂಗಳೂರು ಹತ್ರ ಇತ್ತಲ್ಲ ಅಲ್ಲಿ ಮಾಗಡಿ. ಬಹಳ ಜನ
ಜನ ಇಲ್ಲಿ ಓದ್ದವರು, ಇಲ್ಲಿ ಹಾಸ್ಟೆಲಲ್ಲಿ ಓದ್ದವರು ಬಹಳ ಜನ ಇದ್ದಾರೆ. ಆಂಧ್ರದ ಪಾರ್ಥಸಾರಥಿ ಅವರು ಇಲ್ಲೇ ಓದಿದ್ದು. ಸೊ ಇದು ಹಾಸ್ಟೆಲ್ಲು ಬಹಳ ಜನರಿಗೆ ಆಶ್ರಯ ಕೊಟ್ಟಿದೆ. ಬಹಳ ಜನ ಸಮಾಜದಲ್ಲಿ ಉನ್ನತ ಸ್ಥಾನಗಳಿಗೆ ಹೋಗಿದ್ದಾರೆ. ಅಂತ ಒಂದು ಹಾಸ್ಟೆಲ್ಲು 100 ವರ್ಷ ಇತಿಹಾಸ ಇರ್ತಕ್ಕಂಥ ಹಾಸ್ಟೆಲ್ಲು. ಜಡ್ಜ್ಗಳು ಆಗಿದ್ದಾರೆ, ನಾನಂತೂ ಓದಿಲ್ಲ. ಅದರಿಂದ ನನಗೆ ಇದರ ಅಷ್ಟೊಂದು ಯಾರ್ಯಾರು ಓದಿದ್ರು ಇಲ್ಲಿ ಅವರೆಲ್ಲ ಗೊತ್ತಿಲ್ಲ. ಕಾಂತರಾಜು ಇಲ್ಲೇ ಓದಿದ್ರ? ದಾವಣಗೆರೆ. ಅದೇ ಇಲ್ಲಿ ಇಲ್ಲ, ಇಲ್ಲಿ ಕಚೇರಿ ಇತ್ತು, ಅವ್ರದ್ದು ಲಾಯರ್ ಕಚೇರಿ ಇತ್ತು ಇಲ್ಲಿ. ಸೊ ಅವ್ರಿಗೂ ಆಶ್ರಯ ಕೊಟ್ಟಿದೆ. ನಾನು 83ರಲ್ಲಿ ಶಾಸಕನಾದೆ, 84ರಲ್ಲಿ ಮಂತ್ರಿ ಆದೆ. ಆಮೇಲೆ 85ರಲ್ಲಿ ಮತ್ತೆ ಗೆದ್ದೆ. ಆಗ ಅನ್ವೆಸ್ಟ್ಮೆಂಟ್ ಮಿನಿಸ್ಟರ್ ಆದೆ. ಆಮೇಲೆ ರಾಜೀನಾಮೆ ಕೊಟ್ಟಿದ್ದೆ. ಆಮೇಲೆ ಮತ್ತೆ ಸಾರಿಗೆ ಸಚಿವನಾದೆ. ಸಾರಿಗೆ ಸಚಿವನಾದಾಗ ಕನಕದಾಸರ 500ನೇ ಜಯಂತ್ಯೋತ್ಸವನ್ನ ಆಚರಣೆ ಮಾಡಿದದ್ದು 1988. 88ನೇ ಇಸ್ವಿನಲ್ಲಿ ಕನಕದಾಸರ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿತು. ಆ ಜಯಂತ್ಯೋತ್ಸವ ಮಾಡಿದಂಥ ಸಂದರ್ಭದಲ್ಲಿ ತೀರ್ಮಾನ ಮಾಡೋದು, ಕುರುಬ ಸಮಾಜದವರಿಗೆ ಮತ್ತೆ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಒಂದು ಗುರುಪೀಠ ಇಲ್ಲ. ಗುರುಪೀಠವನ್ನ ಮಾಡಬೇಕು ಅಂತೇಳಿ ಅವತ್ತು ತೀರ್ಮಾನ ಮಾಡಿದ್ರು. ಆ 500ನೇ ಜಯಂತ್ಯೋತ್ಸವವನ್ನ ಬಹಳ ಅದ್ದೂರಿಯಾಗಿ ಮಾಡೋದು, ಇಡೀ ವರ್ಷ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಆಗ್ಲೇನೆ ತೀರ್ಮಾನ ಮಾಡಿದ್ದು ಗುರುಪೀಠ ಮಾಡಬೇಕು ಅಂತೇಳಿ. ನಾನು 89ರಲ್ಲಿ ಸೋತೆ. ಟೈಮ್ ಸಿಕ್ಕಿತ್ತು ನನಗೂ. 89ರಲ್ಲಿ ಸೋತೆ. 89 ಆದ್ಮೇಲೆ ಇಲ್ಲಿ ಅವತ್ತು ಪುಟ್ಟಸ್ವಾಮಿ ಅಧ್ಯಕ್ಷ ಯಾರು, ಎಂ ಆರ್ ರಾಮಣ್ಣ ಅಧ್ಯಕ್ಷ, ಪುಟ್ಟಸ್ವಾಮಿ ಜನರಲ್ ಸೆಕ್ರೆಟರಿ. ಪುಟ್ಟಸ್ವಾಮಿ ಜನರಲ್ ಸೆಕ್ರೆಟರಿ. ಕಾಂತರಾಜ್ಗೆಲ್ಲ ಗೊತ್ತಿದೆ, ಕಾಂತರಾಜ್ಗೆಲ್ಲ ಗೊತ್ತಿದೆ, ಅಡ್ವೊಕೇಟ್. ಆಗ ಈ ಪುಟ್ಟಸ್ವಾಮಿ ಸೆಕ್ರೆಟರಿ ಆಗಿರುವಾಗ 3 ಕೋಟಿ ರೂಪಾಯಿ ಸಾಲ ತಗೊಂಡ್ಬಿಟ್ಟಿದೆ ಈ ಬಿಲ್ಡಿಂಗ್ ಮೇಲೆ. 3 ಕೋಟಿ ಸಾಲ ತಗೊಂಡಿದ್ರು. ನಿಮಗೆಲ್ಲ ಇತಿಹಾಸ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೇನೆ. 3 ಕೋಟಿ ಸಾಲ ತಗೊಂಡ್ಬಿಟ್ಟಿದ್ರು. ರಾಮಣ್ಣ ಒಂದ್ಸಾರಿ ಪುಟ್ಟಸ್ವಾಮಿಗೆ ಫೋಟೋಗಳು ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಕುರುಬರ ಸಂಘದಲ್ಲಿ ಫೋಟೋ ಹಾಕ್ಬೇಕು ಅಂತ ಹೇಳ್ತಾರೆ. ಆಗ ಪುಟ್ಟಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ, ರಾಮಣ್ಣ ನಿಮ್ಗೆ ಜೀವಂತವಾಗಿ ಹೊಡೆದ್ಬಿಟ್ರೆ ಹೆಂಗೆ ಗೋಡೆ ಮೇಲೆ ಯೇಸು ಕ್ರಿಸ್ತನ ಮಾಡಿದ್ರಲ್ಲ, ಗೊತ್ತಾಯ್ತೇನೆ?
ರಾಮಣ್ಣನಿಗೆ ಜೀವಂತವಾಗಿ ಗೋಡೆಗೆ ಹೊಡೆದು ಬಿಡೋದು, ಮೊಳೆ ಹೊಡೆದು ಬಿಡೋದು. ಯೇಸು ಕ್ರಿಸ್ತನ್ ಮಾಡಿದ್ರಲ್ಲ ಹಂಗೆ ಮೊಳೆ ಹೊಡೆದು ಬಿಟ್ರೆ ಹೆಂಗೆ ಅಂತ ಹೇಳ್ತಾನೆ. ಪಾಪ ರಾಮಣ್ಣ ಎದುರ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಅಷ್ಟೊಂದು ಆ ಕಾಲದಲ್ಲಿ ರೌಡಿ ಪುಟ್ಟಸ್ವಾಮಿ ಅಂಡ್ ಗ್ಯಾಂಗ್ ರೌಡಿ. ನಾನು ಸಾರಿಗೆ ಮಂತ್ರಿ ಇದ್ನಲ್ಲ, ನಮ್ಮ ಮನೆಗೆ ಬರ್ಬೇಕಾದ್ರೆ 2 ಕಾರ್ ತುಂಬಾ ಜನಗಳ ಬರೋನು, 2 ಕಾರ್ ತುಂಬಾ ಮನೆಗೆ ಬರೋನು. ನಾನು ಏನ್ ಮಾಡೋದು, ಮನೆಗೆ ಬರ್ತಿದ್ನೆಲ್ಲ ಮಾತಾಡ್ಸುವೆ. ರೇವಣ್ಣನು ಚೆನ್ನಾಗಿದ್ರು ಅವನ ಜೊತೆನಲ್ಲಿ. ಬಹಳ ಚೆನ್ನಾಗಿದ್ರು. ವಿಶ್ವನಾಥ್ನು ಚೆನ್ನಾಗಿದ್ದ. ವಿಶ್ವನಾಥ ಅಂತ ಹೇಳ್ತಾರಲ್ಲ ಮಾಜಿ ಮಂತ್ರಿ, ಅವನು ಚೆನ್ನಾಗಿದ್ದ ಪುಟ್ಟಸ್ವಾಮಿ ಜೊತೆನಲ್ಲಿ. ಅವನ್ ಕಂಡ್ರೆ ಎಲ್ಲ ಎದುರ್ಕೊಳ್ಳೋರು. ಒಂದ್ಸಾರಿ ನಾನು MLA ಆಗಿದ್ದೆ. ಬಂದು ನನಗೆ ಎದುರ್ಸಕ್ಕೆ ಶುರು ಮಾಡದ. ಆಮೇಲೆ ನನ್ನ ಹೆಂಡತಿಗೆ ಕಾಗದನೇ ಬರೆದ್ಬಿಟ್ಟ, ನೀನು ಮುಂಡಿ ಆಗ್ಬಿಡ್ತೀಯ, ನೀನ್ ಗಂಡನಿಗೆ ಹೇಳು ಅಂತೇಳಿ ಬರೆದ್ಬಿಟ್ಟ, ಕಾಗದನೇ ಬರೆದ್ಬಿಟ್ಟ. ನಾನೇನು ಎದುರ್ಕೊಳ್ಳಿಲ್ಲ. ಅವನಿಗೆ ಹೇಳಿದೆ ಪುಟ್ಟಸ್ವಾಮಿಗೆ, ನೋಡಪ್ಪ ಪುಟ್ಟಸ್ವಾಮಿ, ನಾನೇನು ಎದುರ್ಕೊಳ್ಳೋ ಮನುಷ್ಯ ಅಲ್ಲ, ಸಾವಿಗೆಲ್ಲ ಎದುರ್ಕೊಳ್ಳಲ್ಲ ನಾನು. ಆದರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ, ಆಗ ಇಲ್ಲಿ ಹುಟ್ಟೋದ್ನ ಇವನು ಕೃಷ್ಣಪ್ಪ ಹೊರಟೋದ್ನ ನಾನು ಬಹಳ ಬುದ್ಧಿವಂತಿಕೆ ಮಾಡಿ, ಜನರಲ್ ಎಲೆಕ್ಷನ್ ಇತ್ತು. ಅವನು ಯಾರ ಜೊತೆ ಇದ್ದ ಅಂತಂದ್ರೆ ಕೊತ್ವಾಲ್ ರಾಮಚಂದ್ರ. ನಮ್ಮ ಮಾವ ಹೇಳ್ತಾ ಇದ್ದ, ನಮ್ಮ ಮಾವ ಒಬ್ಬ ಮೆಂಬರು, ಇದಕ್ಕೆ ಕುರುಬರ ಸಂಘಕ್ಕೆ ಮೆಂಬರು. ಕೊತ್ವಾಲ್ ರಾಮಚಂದ್ರನ ಕುಳ್ಳಿಸ್ಕೊಂಡು ಒತ್ತಾಕಬಿಟ್ಟಿದ್ದ ಓಟು, ಅವನ್ಗೆ ಹಂಗಾಗಿ ಗೆದ್ದಿದ್ದದು. ಇನ್ನೊಂದು ಎಲೆಕ್ಷನ್ ಬಂತು, ಈಗ ಶ್ರೀನಿವಾಸ ನಗರ ಅಂತ ಹೇಳ್ತೀವಲ್ಲ, ಅಲ್ಲಿ ಎಲೆಕ್ಷನ್ ನಡೆಸ್ತಾ ಇದ್ದ. ನಾನು ಹೋಗಿ ಪುಟ್ಟಸ್ವಾಮಿಗೆ, ನನ್ನ ಜೊತೆ ಚೆನ್ನಾಗೂ ಇದ್ದ, ಮತ್ತೆ ಹಿಂದ್ಗಡೆ ಎಲ್ಲ ಏನ್ ಬೇಕೋ ಎಲ್ಲರೂ ಮಾಡೋಣ ನಂಗೆ ಎದುರ್ಸಕ್ಕೆ. ಆಮೇಲೆ ಪುಟ್ಟಸ್ವಾಮಿಗೆ ಹೇಳಿದೆ ನಾನು, ನೋಡಪ್ಪ ನೀನು ಒಬ್ಬನೇ ನಿಷ್ಠೂರ ಆಗ್ಬೇಕು, ಹೋಗ್ಬೇಡಯ್ಯ, ರಾಜಿ ಮಾಡೋಣ ಬಿಡು, ಎಲೆಕ್ಷನ್ ಮಾಡಬೇಡ ಅಂತ ಹೇಳಿ ಎಲೆಕ್ಷನ್ ನಿಲ್ಲಿಸ್ತೇ ಹೋಗಿ. ಜನರಲ್ ಎಲೆಕ್ಷನ್, ಕುರುಬರ ಸಂಘದ ಎಲೆಕ್ಷನ್, ಅಧ್ಯಕ್ಷರಿಗೆ ನಿಂತ್ಕೊಬಿಟ್ಟಿದ್ದಾವ, ಅಧ್ಯಕ್ಷಗಿರಿ ನಿಂತ್ಕೊಬಿಟ್ಟಿದ್ದ. ಆಮೇಲೆ ಮಾಡಿಸ್ದೆ ನಾನು. ಆಮೇಲೆ ಏನ್ ಮಾಡಿದೆ ಅಂತಂದ್ರೆ, ಒಂದು ಕೆಲಸ ಮಾಡೋಣಪ್ಪ, ನಾವು ಡೈರೆಕ್ಟರ್ಗಳನ್ನ ನಾಮಿನೇಟ್ ಮಾಡೋಣ, ನಾನು ಗ್ರಾಮೀಣ ಪ್ರದೇಶದವ್ರನ್ನೆಲ್ಲ ಮಾಡ್ತೀನಿ, ನೀನು ಪಟ್ಟಣದವ್ರನ್ನೆಲ್ಲ ಬೆಂಗಳೂರು ನಗರದವ್ರು ಮಾಡು ಅಂತ ಹೇಳಿದೆ. ಆಗ 10 ಜನನ ಏನೋ ಡೈರೆಕ್ಟರ್ ಮಾಡೋದು, ಇನ್ನು ಉಳಿದು ಒಂದೊಂದು ಜಿಲ್ಲೆಗೆ ಇಬ್ಬಿಬ್ರು ಅಂತೇಳಿ. ಆಗ 28 ಜಿಲ್ಲೆನೋ 27 ಜಿಲ್ಲೆನೋ ಇದ್ದವು. ಎರಡೆರಡು ಡೈರೆಕ್ಟರ್ಗಳನ್ನ ಮಾಡೋದು. ನಮ್ಮದು ಮೆಜಾರಿಟಿ ಆಗೋಯ್ತು. ಆಮೇಲೆ ನಾನು ಇವನು ಮಲ್ಲಪ್ಪ ಸತ್ತೋಗ್ಬಿಟ್ಟಿದ್ದಾರೆ ಪಾಪ, ದಾವಣಗೆರೆ ಮಲ್ಲಪ್ಪ, ಅವನಿಗೆ ಪುಟ್ಟಸ್ವಾಮಿ ವಿರುದ್ಧ ನಿಲ್ಲಿಸ್ದೆ ಕಷ್ಟಪಟ್ಟು, ಎದರ್ಕೆ ನಡುಗನು. ಪುಟ್ಟಸ್ವಾಮಿ ವಿರುದ್ಧ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ, ಕತೆ ಇತಿಹಾಸ ಇದೆಲ್ಲ ಸತ್ಯ, 100ಕ್ಕೆ 100 ಸತ್ಯ. ಯಾರು ಇಲ್ಲ ಅಂತ ಹೇಳ್ಬಿಡ್ಲಿ, ಎಲ್ಲ ಇಲ್ಲಿ ಸಾಕ್ಷಿ ಇರ್ತಕ್ಕಂಥವ್ರು ಕಾಂತರಾಜು. ಇವನು ಒಬ್ಬ ಇದ್ದ, ಯಾರು ಕೃಷ್ಣಪ್ಪ ಇದ್ದ, ಮುಕಡಪ್ಪ ಬದುಕಿದ್ದಾನೆ ಇನ್ನ. ಆಮೇಲೆ ಚಾಮರಾಜಪೇಟೆ ಎಂತವನವನು ಸಿದ್ಲಿಂಗಯ್ಯ
ಕೂತು 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 ಕೂತು. ಆಮೇಲೆ ಸಿದ್ಲಿಂಗಯ್ಯ ಇದ್ದ, ನಗರ ಪಾಲಿಕೆನಲ್ಲಿ ಇದ್ನಲ್ಲ, ಯಾರು ದಾಸಪ್ಪ ಅಂತೇನೋ 4th ಕ್ಲಾಸ್ ಎಂಪ್ಲಾಯಿ ಇದ್ನಲ್ಲಯ್ಯ. ಮಾಸ್ತಿ ಸಾವ್ಕಾರ್ ವೆಂಕಟಸ್ವಾಮಿ ಮತ್ತೆ ಮುಕ್ಕಡಪ್ಪ. ಆಮೇಲೆ ನಮ್ಮ ದೇವನಹಳ್ಳಿಯವನು ಇಂಜಿನಿಯರ್ ಇದ್ನಲ್ಲ, ಯಾರು ನಾಗಣ್ಣ. ಇವರಿಷ್ಟು ಜನ ನಾವೆಲ್ಲ ಮಾತಾಡ್ಕೊಂಡು ಪುಟ್ಟಸ್ವಾಮಿನ ಹೊರ ಹಾಕೋದು ಹೆಂಗೆ ಅಂತ ಯೋಚನೆ ಮಾಡೋದು. ಪುಟ್ಟಸ್ವಾಮಿನ ಹೊರ ಹಾಕೋದು ಹೇಗೆ ಅಂತ ಯೋಚನೆ ಮಾಡೋದು. ಎಲೆಕ್ಷನ್ ನಡೀಲಿಯಪ್ಪ ಅಂತಂದ್ರೆ, ನೋಡಪ್ಪ ಮಲ್ಲಪ್ಪ ನಿಂತ್ಕೊಬಿಟ್ಟಿದ್ದಾನೆ, ಎಲೆಕ್ಷನ್ಗೆ ಅವ್ನು ತೆಗಿಯಲ್ಲ ಅಂತ ಇದ್ದಾನೆ, ಎಲೆಕ್ಷನ್ ನಡೀಲಿ. ಕೃಷ್ಣಪ್ಪ ಇದ್ನಲ್ಲ, ಆರ್ ಕೃಷ್ಣಪ್ಪ, ಇವನ್ ಜನರಲ್ ಸೆಕ್ರೆಟರಿ ನಿಲ್ಲಿಸ್ದೆ. ಆರ್ ಕೃಷ್ಣಪ್ಪ ಅಲ್ಲ ಮಲ್ಲಪ್ಪ ಅಧ್ಯಕ್ಷ. ಎಲೆಕ್ಷನ್ ನಡೀತು ಅಂತಂದಾಗಲೇ ಕೋರ್ಟ್ ಹೊಂಟೋದ ಇವನು. ಕೋರ್ಟ್ನಲ್ಲಿ ನಮ್ಮ ಪರವಾಗಾಯ್ತು. ಆಮೇಲೆ ಆಗ DCP ಈ ಭಾಗದಲ್ಲಿ ಪೊಲೀಸ್ ನಮ್ಮ ಮೈಸೂರು ಜಿಲ್ಲೆಯವನು ಇದ್ದ, ಭರಣಿ ಸುಭಾಷ್ ಭರಣಿ ಅಂತ ಇದ್ದ. ಆ ಸುಭಾಷ್ ಭರಣಿಗೆ ಹೇಳಿ ಹಳೆ ಕೇಸ್ನಲ್ಲೇ ಒಂದು ಪುಟ್ಟಸ್ವಾಮಿಗೆ ಎದುರಿಸಿ ಮಾಡು ಅಂತ ಹೇಳಿದೆ ನಾನು. ಸುಭಾಷ್ ಭರಣಿಗೆ ಗೊತ್ತಾಯ್ತೇನ್ರಿ ಸ್ವಾಮೀಜಿ, ನಿಮಗೆ ಗೊತ್ತಾಯ್ತಾ? ನಿಮ್ಗೆ ಗೊತ್ತಿಲ್ಲ, ಕತೆ ಗೊತ್ತಿಲ್ಲ, ಏನಿಲ್ಲ ನಿಮ್ಗೆ. ಏನೋ ಹೇಳ್ತಾ ಇದ್ದೀರಿ, ವಿಶ್ವನಾಥ ವಿಶ್ವನಾಥ ಏನ್ ಮಾಡಿದನು? ಏನು ಮಾಡಿಲ್ಲ. ಅವನ ಜೊತೆ ಸೇರ್ಕೊಂಡಿದ್ದ ಪುಟ್ಟಸ್ವಾಮಿ ಜೊತೆಗೆ. ನಿಮ್ಗೆಲ್ಲ ಇತಿಹಾಸ ಗೊತ್ತಾಗಬೇಕು ನಿಮಗೆ. ನಾನು ಆಗ ಸೋತಿದ್ದೆ. ವಿಶ್ವನಾಥ MLA ಇದ್ನ ಏನೋ ಗೊತ್ತಿಲ್ಲ, ಆಗ ಸೋತಿದ್ನ ಏನೋ ಗೊತ್ತಿಲ್ಲ. ಅವನಿಗೆ ಕರ್ಕಬಂದು ನಾನೇ ಆಗದು ಬೇಡ ಅಂತ ಹೇಳಿ, ನನ್ನೇ ಆಗಿದ್ರೆ ಯಾರು ಬೇಡ ಅಂತಿರ್ಲಿಲ್ಲ. ನಾನೇ ಕನಕ ಗುರುಪೀಠದ ಅಧ್ಯಕ್ಷನಾಗಲಿಕ್ಕೆ ನಾನೇ ಕರ್ಕಬಂದು ಅವನ್ನ ಅಧ್ಯಕ್ಷ ಮಾಡಿದೆ. ಅವನು ಬಂದದು ಬಿಜಾಪುರಕ್ಕೆ, ಬೀದರ್ಗೆ, 2 ಜಿಲ್ಲೆಗಳಿಗೆ ಬಂದದ್ದು. ನಾನು ನನ್ನ ಕಾರು 777 ಕಾರ್ ಇತ್ತು ಒಂದು. ಆ 777 ಕಾರ್ನಲ್ಲಿ AC ಇರಲಿಲ್ಲ. ಆ ಕಾರ್ನಲ್ಲಿ ಇಡೀ ರಾಜ್ಯನೆಲ್ಲ ಸುತ್ತಿ ವಸೂಲು ಮಾಡಿದೆ, ದುಡ್ಡು ವಸೂಲು ಮಾಡಿ 92ನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಗುರುಪೀಠ ಉದ್ಘಾಟನೆ ಆಯಿತು. ಗೊತ್ತಾಯ್ತಾ? ಗುರುಪೀಠ ಉದ್ಘಾಟನೆ ಆದದ್ದು 92 ಫೆಬ್ರವರಿ 6ನೇ ತಾರೀಕು. 9 ತಾರೀಕು 8/9. ಬಂಗಾರಪ್ಪ ಮುಖ್ಯಮಂತ್ರಿಯಾಗ ಬಂಗಾರಪ್ಪನ ಮನೆಗೆ ಕರೆಯಕ್ಕೆ ಹೋಗಿದ್ದ. ಬಂಗಾರಪ್ಪನ ಮನೆಗೆ ಕರೆಯಕ್ಕೆ ಹೋಗಿದ್ದಾಗ ಅವನು 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರು ಬಂಗಾರಪ್ಪನವರು. ನಾನು ಬೇಡ ಅಂತೆ. 1 ರೂಪಾಯಿನೂ ಯಾರ ಹತ್ರನೂ ತಗೊಳ್ಳಲ್ಲ. ನಾವು ಕುರುಬರಿಗೆ ಶಕ್ತಿ ಇದೆ ಮಾಡಕ್ಕೆ ಅಂತ ಹೇಳಿ ಸುಮಾರು. ಆಮೇಲೆ ಕೋಡೆ ಊಟ ಹಾಕ್ಸಕ್ ಬಂದಿದ್ದ. ಅಲ್ಲಿ ಕಾಗಿನೆಲೆಯಲ್ಲಿ ಊಟ ಹಾಕ್ಸಕ್ಕೆ ಸುಮಾರು 5 ಲಕ್ಷ ಜನ ಸೇರಿದ್ರು. ಅವ್ರಿಗೆಲ್ಲ ಊಟ ಹಾಕಿಸ್ತೀನಿ ಅಂತ. ಊಟ ಮಾಡಿಸೋದು ಬೇಡ ಅಂತೇಳಿ ನಾವೇ ಊಟ ಹಾಕಿಸ್ದೋ. ಅಪ್ಪ ಎಲ್ಲರಿಗೂ ಹಾಕಕ್ಕಾಗ್ಲಿಲ್ಲ, ಅದು ಬೇರೆ ಪ್ರಶ್ನೆ. ಎಲ್ಲರಿಗೂ ಹಾಕಕ್ಕಾಗ್ಲಿಲ್ಲ, ಬಟ್ ಅವರೇ ಜನ ಬಂದಿದ್ರು. ನಾವೇನು ಒಂದು ವೆಹಿಕಲ್ ಮಾಡಿರ್ಲಿಲ್ಲ, ಏನಿಲ್ಲ. ಅವರೇ 5 ಲಕ್ಷ ಜನ ಬಂದಿದ್ರು. ಹೈಯೆಸ್ಟ್. ಆಮೇಲೆ ಈ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಇವನು ಶರದ್ ಪವಾರ್, ಡಿಫೆನ್ಸ್ ಮಿನಿಸ್ಟ್ರು, ಅವ್ರನ್ನ ಕರೆಸ್ತೋ. ಅವ್ರ ಉದ್ಘಾಟನೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಅವರ ಅಧ್ಯಕ್ಷತೆ ಅದನ್ನು ಮಾಡಿದ್ದು. ಅಲ್ಲಿ ಉದ್ಘಾಟನೆ ಆಯಿತು. ಅದು ಉದ್ಘಾಟನೆ ಆದ್ಮೇಲೆ
ಎಂತ ಈಶ್ವರ ತಾರಕಾನಂದಪುರಿ ಸ್ವಾಮೀಜಿ ಅವರು ನಂಜನಗೂಡಿನವರು. ಅವ್ರನ್ನ ಕರ್ಕೊಬಂದು ಅವ್ರನ್ನ ಮೊದಲನೇ ಗುರುಗಳು ಮಾಡೋದು. ಅವ್ರನ್ನ ಮೊದಲನೇ ಗುರುಗಳು, ಆಮೇಲೆ ನೀವೆಲ್ಲ ಆದದ್ದು. ಮೊದಲನೇ ಗುರುಗಳು ಮಾಡೋದು. ಒಂದು ವೇಳೆ ಕುರುಬರ ಸಂಘ ಇಂಟರ್ಫಿಯರ್ ಆಗದೆ ಹೋಗಿದ್ರೆ, ನಾನು ಇಂಟರ್ಫಿಯರ್ ಆಗದೆ ಹೋಗಿದ್ರೆ ಅವತ್ತೇ ಈ ಕುರುಬರ ಸಂಘ ಇರ್ತಾ ಇರಲಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲ. ಕುರುಬರ ಸಂಘ ಉಳ್ಕೋಬೇಕಾದ್ರೆ ನಾನು ಪರವಾಗಿಲ್ಲ, ಹೋದ್ರೂ ಪರವಾಗಿಲ್ಲ, ಅದು ಮಾಡಬೇಕು ಅಂತೇಳಿ ಮಾಡಿದ್ದು. ನನಗೆ ಎದುರಿಸಿ ನನ್ನ ಎದುರುಗಡೆನೆ ಪಾಪ ನೀಲಿ ವೆಂಕಟಸ್ವಾಮಿ ಅಂತ ಇದ್ರು, ಮೆಂಬರ್ ಆಗಿದ್ರು ಅವರು ಕುರುಬರ ಸಂಘಕ್ಕೆ. ಅವನು ಲೆಕ್ಕ ಕೇಳ್ದ ಪುಟ್ಟಸ್ವಾಮಿಗೆ. ನೀಲಿ ವೆಂಕಟಸ್ವಾಮಿ ರೇವಣ್ಣನ ಗೊತ್ತು, ತಪ್ಪಿಗಿದ್ದ ಕುಳ್ಳಿಗೆ ಯಾವಾಗಲೂ ಬಿರಿಯಾನಿ ತಿನ್ನನು. ಅವನು ನೀಲಿ ವೆಂಕಟಸ್ವಾಮಿ ಲೆಕ್ಕ ಕೇಳ್ದತ್ತಿಗೆ, ನೀಲಿ ವೆಂಕಟಸ್ವಾಮಿಗೆ ಚಾಮರಾಜಪೇಟೆ ಅವನ ಹುಡುಗ ಇನ್ನ ಇದ್ದಾನ, ಅವೊಬ್ಬ ಪುಟ್ಟಸ್ವಾಮಿ ಜೊತೆ ಇರ್ತಿದ್ನಲ್ಲ ಮಾದೇವ್, ಇನ್ನ ಇದ್ದಾನ? ಆ ಹುಡುಗನ್ ಕರೆದು, ಮಾದೇವ ನೋಡಿ ನೀಲಿ ವೆಂಕಟಸ್ವಾಮಿ ಲೆಕ್ಕ ಕೇಳ್ತಾವನೆ, ಲೆಕ್ಕ ಕೊಡಿಯಪ್ಪ ಅಂತ ಹೇಳ್ಬಿಟ್ಟು ಅವನು ಅನಾಮತ್ತಾಗಿ ಎತ್ಕೊಂಡ್ಬಿಟ್ಟು ಹೊರಟೋದು ಪುಟ್ಟಸ್ವಾಮಿ ಕಡೆಯವರು. ನೀಲಿ ವೆಂಕಟಸ್ವಾಮಿಗೆ ನಿನಗೆ ಗೊತ್ತಿಲ್ಲ ವರ್ತೂರ್ ಪ್ರಕಾಶ್, ಇವೆಲ್ಲ ತಿಳ್ಕೊ ನೀನು. ಅನಾಮತ್ತಾಗಿ ಎತ್ಕೊಂಡ್ಬಿಟ್ಟೋದ್ರು, ಚೆನ್ನಾಗಿ ಹೊಡೆದು ಬಿಟ್ರು ಅವನಿಗೆ. ನೀಲಿ ವೆಂಕಟಸ್ವಾಮಿಗೆ ಚೆನ್ನಾಗಿ ಹೊಡೆದು ಬಿಟ್ರು. ಎಲ್ಲ ಎದುರರು, ಪುಟ್ಟಸ್ವಾಮಿ ಕಂಡ್ರಿ ಎಲ್ಲ ಎದುರರು. ಪುಟ್ಟಸ್ವಾಮಿ ಜೊತೆಗೆ ವಿಶ್ವನಾಥ ಸೇರ್ಕೊಂಡಿದ್ದ. ನಾನು ಆಮೇಲೆ ಮಾಡಿ ಮಲ್ಲಪ್ಪನ ನಿಲ್ಲಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿ, ಕೃಷ್ಣಪ್ಪನ ನಿಲ್ಲಿಸಿ, ಅವರು ಇನಾನಿಮಸ್ ಎಲೆಕ್ಷನ್ ಆಗೋಯ್ತು. ಬರ್ಲೇ ಇಲ್ಲ ಪುಟ್ಟಸ್ವಾಮಿ ಎಲೆಕ್ಷನ್ ಮಾಡೋಕ್ಕೆ. ಆಮೇಲೆ ಈ ನಮ್ಮ ಯಾರು ಪೊಲೀಸ್ DCP ಯಾರು, ಭರಣಿ ಕರೆದು ಪುಟ್ಟಸ್ವಾಮಿಗೆ ಹೇಳಿದ, ನೋಡಪ್ಪ ಇನ್ನೊಂದು ಸಾರಿ ಏನಾದ್ರೂ ಆ ಕಡೆ ಹೋದ್ರೆ, ಗಾಂಧಿನಗರಕ್ಕೆ ಏನಾದ್ರು ಹಾಸ್ಟೆಲ್ ಅಂತ ಹೋದ್ರೆ ನಿನ್ನನ್ನು ಒಳಕ್ ಹಾಕ್ಬಿಡ್ತೀವಿ ಅಂತ ಎದುರಿಸಿದ ಮೇಲೆ ಬಿಟ್ಬಿಟ್ಟ. ಆಮೇಲೆ ಸತ್ತು ಹೋದ ಅಂತ ಬಿಟ್ಗಳನ್ನ, ಪುಟ್ಟಸ್ವಾಮಿ ಸತ್ತು ಹೋದ. ಅದಾದ್ಮೇಲೆ ಮಲ್ಲಪ್ಪ ಅಧ್ಯಕ್ಷ, ಕೃಷ್ಣಪ್ಪ ಜನರಲ್ ಸೆಕ್ರೆಟರಿ, ಅದು ಆದ್ದು ಅವರು. ಆಮೇಲೆ ಬೇರೆಯವರೆಲ್ಲ ಆಗಿದ್ದಾರೆ. ಆಮೇಲೆ ರಾಮಚಂದ್ರಪ್ಪ ಬಹಳ ದಿನದ ಮೇಲೆ ಬಂದದ್ದು. ನೀನು ಆಮೇಲೆ ಬಹಳ ಮೇಲೆ ಬಂದದ್ದು ನೀನು. ಈ ಕುರುಬರ ಸಂಘನೇ ಇಲ್ಲಿ ಹೋಗಿದ್ರೆ ಏನ್ ಬರ್ತಿದ್ರಿ ನೀನು? ಇಲ್ಲಿ ಬರ್ತಿದ್ರಿ? ಎಲ್ಲಿ ಬರ್ತಿದ್ರಿ? ಕುರುಬರ ಸಂಘ ಅವತ್ತು ಉಳಿಸ್ತೆ. ಆಮೇಲೆ 99ರಲ್ಲಿ ಸೋತ್ಬಿಟ್ಟೆ ನಾನು, ಅಲ್ಲ 89ರಲ್ಲಿ ಸೋತಿದ್ದೆ. ಆಗ ಈ ಮಲ್ಯ ಆಸ್ಪತ್ರೆ ಪಕ್ಕದಲ್ಲಿ ಜಾಗ ಇದೆಯಲ್ಲ, ಆ ಜಾಗನ ರಾಮಣ್ಣ ಯಾರಿಗೂ ಲೀಸ್ ಕೊಟ್ಬಿಟ್ಟಿದ್ದ. ಆ ಲೀಸ್ನವನು ಸಾಲ ತಗೋಬಿಟ್ಟವನೆ, ಲೆಸ್ಸಿ ಸಾಲ ತಗೋಬಿಟ್ಟವನೆ. ಅವನು ಬೇಲಿ ಹಾಕೋಕೆ ಶುರು ಮಾಡ್ದ. ರಾತ್ರಿ ಹೊತ್ತು ಮುಕ್ಕಡಪ್ಪ ಅವ್ರನ್ನೆಲ್ಲ ಕಳಿಸಿ ಬೇಲಿ ಕಿಳ್ಸಾಕಿಸ್ಬಿಟ್ಟೆ. ಬೇಲ್ಸಿ ಕಿಳ್ಸಾಕ್ಸಿ ಆದಿಕೇಶೂಲು ಅಂತ ಇದ್ದ, ಅವನಿಂದ ತಗೊಂಡಿದ್ದ. ಅವನು ಯಾರ, ಅವನು ಕ್ರಿಶ್ಚಿಯನ್ ಇದ್ನಲ್ಲ ಒಬ್ಬ, ದಾಸ್ ಹತ್ರ ತಗೊಂಡಿದ್ದ. ದಾಸ್ ಹತ್ರದಿಂದ ಇವನ್ಗೆ ಸಬ್ಲೀಜು
ಆದಿಕೇಶವಲಿಗೆ ಆದಿಕೇಶವಲು ಬೇಲಿ ಹಾಕಕ್ಕೆ ಶುರು ಮಾಡ್ಬಿಟ್ಟಿದ್ದ. ನಾ ಎಲ್ಲ ಕಿಳ್ಸಾಕಿಸ್ಬಿಟ್ಟು ಆದಿಕೇಶವಲಿಗೆ ಫೋನ್ ಮಾಡಿದೆ, ನೀನು ಹೊರಗಡೆಯಿಂದ ಬಂದಿರೋನು, ಬಿ ಕೇರ್ಫುಲ್, ಇದು ಕುರುಬುರ್ ಜಾಗ, ಎಂತ ದೇವಸ್ಥಾನಗಳು, ಬೀರ್ಲಿಂಗೇಶ್ವರ ಬೀರಪ್ಪನ ದೇವಸ್ಥಾನದ ಭಕ್ತರ ಜಾಗ ಇದು. ಆನೇಕಲ್ ತಾಲೂಕು, ಸಂಪಿಗೆಹಳ್ಳಿ, ಆನೆಗೆರೆ ತಾಲೂಕು. ಆ ಜಾಗ ಬೇಲಿ ಕಿಲ್ಸಾಕಿಸದೆ ಹೋಗಿದ್ರೆ ಆದಿಕೇಶವಲು ಬಗ್ತಾ ಇರ್ಲಿಲ್ಲ. ಆದಿಕೇಶವಲಿಗೆ ಫೋನ್ ಮಾಡಿದೆ ನಾನು, ಎದುರಿಸಿದೆ. ಆದಿಕೇಶವಲಿಗೆ ಎದುರಿಸಿ ಆ ಜಾಗ ಉಳಿಸಿದ್ದು. ಇವತ್ತು ಆ ಜಾಗನೂ ಉಳಿತಿರ್ಲಿಲ್ಲ. ಆದಿಕೇಶವಲು ಎಲ್ಲ ಹೊಡ್ಕೊಬಿಟ್ಟಿರೋನು ಜಾಗನ. ಇದು ನೋಡ್ರಿ, ಗೊತ್ತಾಯ್ತಲ್ಲ ನಿಮ್ಗೆಲ್ಲ. ದಿಸ್ ಇಸ್ ದಿ ಹಿಸ್ಟ್ರಿ. ಹಿಸ್ಟ್ರಿನೇ ತಿರ್ಚಕ್ ಶುರು ಮಾಡ್ಬಿಟ್ಟಿದ್ದಾರೆ. ಗುರುಪೀಠದ ಅಧ್ಯಕ್ಷ ವಿಶ್ವನಾಥನ ಅಧ್ಯಕ್ಷನ್ ಮಾಡಿದವ್ ನಾನು, ರಾಜ್ಯದೆಲ್ಲ ಸುತ್ತದವನು ನಾನು ಮುಕುಡಪ್ಪ, ಆಮೇಲೆ ಸಾವುಕಾರ ಸಿದ್ಲಿಂಗಯ್ಯ, ಆಮೇಲೆ ಎಂತವನವನು ಮುನ್ಸಿಪಾಲಿಟಿ ಇದ್ದಲ್ಲ ಮಾಸ್ತಿ, ಇಷ್ಟು ಜನ ಸುತ್ತದ್ದು. ಈಶ್ವರಪ್ಪ ಇದನ್ನಲ್ಲ, ಒಂದ್ಸರಿ ನಾವು ಶಿವಮೊಗ್ಗಕ್ಕೆ ಹೋದೋ. ಶಿವಮೊಗ್ಗದಲ್ಲಿ ಪಾಪ ಅವರು ಯಾರು ಇದರಲ್ಲಿ ಯಾರು ತಿಮ್ಮಯ್ಯ ಮತ್ತೆ SR ತಿಮ್ಮಯ್ಯ ಅವರು 300 ರೂಪಾಯಿನ ಏನೋ ಕೊಡಕ್ಕೆ ಒಪ್ಕೊಂಡ್ರು. ಈಶ್ವರಪ್ಪನು ಬಂದಿದ್ದ. ನಾವು ಇನ್ನೊಂದ್ ಸಾರಿ ದುಡ್ಡು ವಸೂಲು ಮಾಡಕ್ಕೆ 2ನೇ ಸಾರಿ ಹೋದೋ. ಆಗ ಈಶ್ವರಪ್ಪ ಆಬ್ಸೆಂಟ್, ತಪ್ಪಿಸ್ಕೊಬಿಟ್ಟ ಗಿರಾಕಿ. ಈಶ್ವರಪ್ಪ ಗಿರಾಕಿ ತಪ್ಪಿಸ್ಕೊಬಿಟ್ಟ. ಆಮೇಲೆ ಪಾಪ ಅವ್ರು 300 ರೂಪಾಯಿ ಕೊಟ್ರು. ಇಡೀ ರಾಜ್ಯದಲ್ಲೆಲ್ಲ ಎಲ್ಲಾ ಜಿಲ್ಲೆಯವರು ಕೊಟ್ಟು, ತಾಲೂಕುಗಳಲ್ಲಿ ಕೊಟ್ಟು ಸುಮಾರು 30 ಲಕ್ಷ 46 46 ಲಕ್ಷ ಸ್ವಾಮೀಜಿಗೆ ಗುರುಪೀಠ ಮಾಡಿ, ಅಧ್ಯಕ್ಷರು ಮಾಡಿ, ಸ್ವಾಮೀಜಿ ಮಾಡಿ ಅವ್ರಿಗೆ ಅಷ್ಟು ಕ್ಯಾಶ್ ಕೊಟ್ಟ. ಆಮೇಲೆ ಆ ಸ್ವಾಮೀಜಿ ಕಳ್ಕೊಂಡ್ರು ಅನ್ನೋದು ಸುದ್ದಿ ಆಯ್ತು. ಅದ್ಮೇಲೆ ನಾವೇನ ಕೇಳಕ್ ಹೋಗಿಲ್ಲ, ಸುಮ್ಮನಾಗ್ಬಿಟ್ಟು ಸ್ವಲ್ಪ ವಸೂಲ್ ಮಾಡಿ ಮಾಡುದು ಆಯ್ತು. ಇದಾದ್ಮೇಲೆ ಇವ್ರನ್ನೆಲ್ಲ ನಾವು ಇವರು ಬೆಂಗಳೂರು ವಿಭಾಗಕ್ಕೆ, ಇವರು ಮೈಸೂರು ವಿಭಾಗಕ್ಕೆ, ಅವ್ರ ಹೆಸರೇನು ಶಿವಾನಂದಪುರಿ, ಆಮೇಲೆ ಇವರು ಗುಲ್ಬರ್ಗ ಡಿವಿಷನ್ನು ಸಿದ್ದರಾಮಾನಂದಪುರಿ ಅವ್ರನ್ನು ಮಾಡದ್ದು. ಸೊ ಇದು ಗುರುಪೀಠದ ಇತಿಹಾಸ, ಗೊತ್ತಾಯ್ತಾ? ಗುರುಪೀಠ ನಾನ್ ಮಾಡಿದೆ ಅಂತ ಈ ಸ್ವಾಮೀಜಿಗೆ ಎದುರಿಸ್ತಾ ಇದ್ರಂತೆ. ಎಂತದ್ದು ನಿರಂಜನಾನಂದಪುರಿ ಸ್ವಾಮೀಜಿಗೆ ಗುರುಪೀಠ ನಾನ್ ಮಾಡಿದೆ ಅಂತ ಎದುರಿಸ್ತಾ ಇದ್ರಂತೆ. ಇಟ್ಸ್ ನಾಟ್ ಕರೆಕ್ಟ್. ಇತಿಹಾಸನ ತಿರ್ಚಕ್ ಹೋಗ್ಬಾರ್ದು ಯಾರು, ಇತಿಹಾಸ ತಿರ್ಸ್ಬಾರ್ದು. ಇತಿಹಾಸ ಹೆಂಗಿದೆ ಹಂಗೆ ಹೇಳ್ಬೇಕು. ರೇವಣ್ಣ, ಹೇಳಪ್ಪ ನೀನು, ರೇವಣ್ಣ ಹೇಳಯ್ಯ, ನಿನಗೂ ಗೊತ್ತಿದೆ, ಸ್ವಲ್ಪ ಇತಿಹಾಸ ಎಲ್ಲ ಗೊತ್ತಿದೆ, ಹೇಳೋಲ್ಲ ಇವ, ಎದುರ್ಕೊಂಡು ಹೇಳೋಲ್ಲ, ಎದುರ್ಕೊಂಡು ಇವೆಲ್ಲ ಸುಮ್ಮನೆ
92 ಫೆಬ್ರವರಿ 9ನೇ ತಾರೀಕು ಗುರುಪೀಠ ಅಧಿಕೃತವಾಗಿ ಘೋಷಣೆ ಆಯಿತು. ಅವತ್ತು ನಾವೆಲ್ಲ ಸೇರಿ, ನಾನು ವಿಶ್ವನಾಥ ಎಲ್ಲ ಸೇರಿ ಅವತ್ತೇನಂತ ಘೋಷಣೆ ಮಾಡೋದು ಅಂತಂದ್ರೆ, ಬರೀ ಕುರುಬರು ಮಠ ಅಲ್ಲ, ಎಲ್ಲ ಹಿಂದುಳಿದವರ ಮಠ, ದಲಿತರ ಮಠ ಅಂತ ಹೇಳುದು. ಯಾಕೆ ಅವತ್ತು ಅದೇ ದಲಿತರು, ಆಮೇಲೆ ಹಿಂದುಳಿದ ಮಠಗಳೆಲ್ಲ ವಾಲ್ಮೀಕಿ ಮಠ ಆಯಿತು, ಬೇರೆ ಹಿಂದುಳಿದ ಮಠ ಆಯಿತು, ಅವೆಲ್ಲ ಮಠಗಳೆಲ್ಲ ಆದವು. ಅಲ್ಲಿವರೆಗೆ ಮಠಗಳು ಇರ್ಲಿಲ್ಲ. ಕುರುಬರ ಮಠ ಆದ್ಮೇಲೆ ಬೇರೆಯವರೆಲ್ಲ ಮಠಗಳನ್ನೆಲ್ಲ ಮಾಡ್ಕೊಳ್ಳಕ್ಕೆ ಶುರು ಮಾಡಿದ್ರು. ಅದಿರ್ಲಿ, ಬಹಳ ಸಂತೋಷ. ಯಾಕೆ ಮಠ ಮಾಡೋದು ಅಂತಂದ್ರೆ, ಕುರುಬರನ್ನೆಲ್ಲ ಒಗ್ಗೂಡಿಸ್ಬೇಕು, ಒಂದು ಒಗ್ಗಟ್ಟನ್ನು ಮಾಡಬೇಕು. ಎರಡನೇದು ಶಿಕ್ಷಣ ಸೊರಗಬೇಕು, ಶಿಕ್ಷಣ ಸಂಸ್ಥೆಗಳಾಗಬೇಕು, ಸಂಘಟನೆ, ಶಿಕ್ಷಣ, ಹೋರಾಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ, ಶಿಕ್ಷಣ, ಸಂಘಟನೆ, ಹೋರಾಟ, ಇವು ಮೂರನ್ನು ಮಾಡ್ಲಿಕ್ಕೋಸ್ಕರವಾಗಿ ಇವನ್ನ ಮಾಡದ್ದು, ಮಠ ಮಾಡದ್ದು. ನನಗೆ ವೈಯಕ್ತಿಕವಾಗಿ ನಿಜ ಹೇಳಬೇಕು ಅಂತಂದ್ರೆ, ನಾನು ಮೌಢ್ಯಗಳಲ್ಲಿ ನಂಬಿಕೆ ಇಟ್ಕೊಂಡಿರೋನಲ್ಲ. ಅದಕ್ಕೆ ಮೌಢ್ಯ ನಿರೋಧಕ ಒಂದು ಕಾಯ್ದೆಯನ್ನು ಮಾಡೋದು. ನಾವು ಮೊದಲಿನಿಂದ ಮನುವಾದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು, ಮೊದಲಿನಿಂದ ಮನುವಾದಕ್ಕೆ ವಿರುದ್ಧ ಇರ್ತಕ್ಕಂಥವ್ರು, ಮೊದಲಿನಿಂದ RSSಗೆ ವಿರುದ್ಧ ಇರ್ತಕ್ಕಂಥವ್ರು. ಯಾಕಂತಂದ್ರೆ ಅವರು ಸನಾತನವಾದಿಗಳು, ಮನುವಾದಿಗಳು. ಅದಾಗಬಾರದು. ಯಾಕಂತಂದ್ರೆ ಜಾತಿಯನ್ನು ಒಡೆದು, ಆಮೇಲೆ ಸಮಾಜವನ್ನು ಒಡೆದು ಜಾತಿಗಳನ್ನು ಮಾಡಾಕ್ಬಿಟ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮಾಡಿದವ್ರು ಯಾರು? ಇವತ್ತು ಸಮಾಜದಲ್ಲಿ ನಾವು ರೇವಣ್ಣನಿಗೆ ಗೊತ್ತಿರಬೇಕು, ಗ್ಯಾರಂಟಿ ಯೋಜನೆಗಳನ್ನು ಮಾಡಿರೋದೇ ಅದಕ್ಕೋಸ್ಕರ, ಅಸಮಾನತೆಯನ್ನು ತೊಡೆದಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಅಸಮಾನತೆಯನ್ನು ತೊಡೆದಾಕ್ಬೇಕು ಅಂತ ಇವತ್ತು ಆ ಜಾತಿ ವ್ಯವಸ್ಥೆ ಮಾಡದೆ ಹೋಗಿದ್ರೆ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ ಸಮಾಜದಲ್ಲಿ. ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದು, ಭಾಗ್ಯಗಳನ್ನು ಮಾಡಿದ್ದು ಅದಕ್ಕೋಸ್ಕರ. ನನ್ನ ಅನುಭವದಿಂದ ಮಾಡಿದ್ದು. ನಾನು ನಮ್ಮ ಹೈಸ್ಕೂಲ್ ನಾನು ಪ್ರೈಮರಿ ಸ್ಕೂಲ್ ಓದುವಾಗ ನಮ್ಮ ಮನೆಯಲ್ಲಿ ಒಬ್ರು ಪಕ್ಕದ ಮನೆಯಲ್ಲಿ ಇದ್ರು. ಅವರು ಬಡವರು, ಪಾಪ ಅವರು ಬೇರೆ ಜಾತಿಯವರು, ನಾನು ಅವ್ರ ಹೆಸರೆಲ್ಲ ಹೇಳಕ್ ಹೋಗಲ್ಲ. ಅವರು ಮನೆಯಲ್ಲಿ ಏನಾದರೂ ಕಾಯಿಲೆ ಬಂದ್ರೆ, ಮಕ್ಕಳಿಗೆ ಕಾಯಿಲೆ ಬಂದ್ರೆ ನಮ್ಮ ಮನೆ ಹತ್ರ ಬಂದು ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ಕೊಂಡಿರೋರು. ನಮ್ಮ ಹತ್ರ ನೀರಾವರಿ ಜಮೀನಿತ್ತು, 6 ಎಕರೆ ಇತ್ತು ಆ ಕಾಲದಲ್ಲಿ. 6 ಎಕರೆ ಜಮೀನಿತ್ತು ನಮ್ಮ ಹತ್ರ, ನೀರಾವರಿ ಜಮೀನು. ನಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನನೂ ಮಾಡೋರು. ನಮ್ಮಮ್ಮ ಹೇಳ್ತಿದ್ಲು, ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳೋರು. ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ. ನಾವು ಇಟ್ಟು ಜಾಸ್ತಿ ತಿಂದ್ಬಿಟ್ಟು ಸ್ವಲ್ಪ ಅನ್ನ ತಿನ್ನಿವು. ನಮ್ಮ ಮನೆ ಹತ್ರ ಅನ್ನ ಇಸ್ಕೊಳಕ್ ಬರೋರು. ಅದಕ್ಕೆ ನಾನು ಮುಖ್ಯಮಂತ್ರಿ ಆದ್ಮೇಲೆ ಯಾರು ಕೂಡ ಇನ್ನೊಬ್ಬರು ಮನೆ ಹತ್ರ ಹೋಗಿ ಒಂದು ತುತ್ತ ಅನ್ನಕ್ಕೋಸ್ಕರ ಕೈ ಒಡ್ಡಬಾರದು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ತಂದೆ. ಆಮೇಲೆ ನಾನು BSc ಓದುವಾಗ, ಫಸ್ಟ್ ಇಯರ್ BScನಲ್ಲಿ ರೂಮ್ ಮಾಡ್ಕೊಂಡು ಹೋಟ್ಲಲ್ಲಿ ಸಾಂಬಾರ್ ತಗೊಬಂದು ಅನ್ನ ಮಾಡ್ಕೊಂಡಿದ್ದು. ನಾನು ಇನ್ನೊಬ್ಬ ಚಿಕ್ಕವೀರಯ್ಯ ಅಂತ ಒಕ್ಲೀರ್ ಹುಡುಗ, ಅವನು ನಾನು ರೂಮ್ ಮಾಡ್ಕೊಂಡಿದ್ದು. ನಾನು ಮುಖ್ಯಮಂತ್ರಿ ಆದ್ಮೇಲೆ ಎಂತ ಕಾರ್ಯಕ್ರಮ ಅದು?
ವಿದ್ಯಾಸಿರಿ ಕಾರ್ಯಕ್ರಮ ತರಲಿಕ್ಕೆ ಅದು ಅನುಭವ. ಯಾಕಂತಂದ್ರೆ ನಾನು ರೂಮ್ ಮಾಡ್ಕೊಂಡಿದ್ದೆ. ನಾನು ಚಿಕ್ಕವೀರಯ್ಯ ಇಬ್ರು ಅವನು ಹೋಟ್ಲಿಂದ ಸಾಂಬಾರು ತರೋದು. ಅವನಿಗೆ 10 ಪೈಸೆ ಕೊಡಬೇಕು ಸಾಂಬಾರು ತಗೊಬರಕ್ಕೆ. ಯಾಕಂತಂದ್ರೆ ಅವನು ಕಡಲೆ ಬೀಜ ತಿನ್ನನು. ಅವನಿಗೆ ಆ ಕಡಲೆ ಬೀಜ ತಿನ್ನಕ್ಕೋಸ್ಕರ 10 ಪೈಸೆ ಕೊಡುವೆ. 10 ಪೈಸೆ ಕೊಟ್ಬಿಟ್ಟು ನಾ ಅನ್ನ ಮಾಡೋದು, ಅವನು ಸಾಂಬಾರು ತಗೊಬರೋದು. ಇದು 2 ವರ್ಷ ಮಾಡೋದು. 2 ವರ್ಷ ಮಾಡೋದು. ಆಮೇಲೆ ದೊಡ್ಡಯ್ಯನ ಮೆಸ್ಸಿಗೆ ಸೇರ್ಕೊಂಡು ದೊಡ್ಡಯ್ಯನ ಮೆಸ್ನಲ್ಲಿ 35 ರೂಪಾಯಿ 2 ಊಟ. ದೊಡ್ಡಯ್ಯನ ಮೆಸ್ನಲ್ಲಿ. ಆಮೇಲೆ ನಾವು 10 ಗಂಟೆಗೆ ಒಂದ್ಸಾರಿ ಊಟ ಮಾಡೋದು, ರಾತ್ರಿಗೆ ಒಂದ್ಸಾರಿ ಊಟ ಮಾಡೋದು, ಮಧ್ಯದಲ್ಲಿ ತಿಂಡಿ ತಿನ್ಕೊಳ್ಳೋದು. ಹಿಂಗೆಲ್ಲ ಮಾಡಿ ಬೆಳೆದಿರೋದು. ನೋಡಪ್ಪ, ನಾವು ಬಹಳ ಕಷ್ಟದಲ್ಲಿ ಓದಿರೋದು ಬೆಳೆದಿರೋದು. ನಾನು ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡೆ. 1 ರಿಂದ 4 ಓದೇ ಇಲ್ಲ ನಾನು. 5ನೇ ತರಗತಿಗೆ ಸೇರ್ಕೊಂಡು 5ನೇ ತರಗತಿಯಿಂದ ಸರ್ಕಾರಿ ಶಾಲೆನಲ್ಲೂ ಓದಿದ್ದು. 1 to 4 ನನಗೆ ವೀರಭಕ್ರ ಕುಣಿತ ಕಲಿಸ್ಕೊಡ್ತಿದ್ನಲ್ಲ ನಂಜೇಗೌಡ ಅಂತ, ಆ ನಂಜೇಗೌಡ ಕಲಿಸ್ಕೊಟ್ಟದು ನಮಗೆ ಅಕ್ಷರಾಭ್ಯಾಸ. ಆ ನಂಜೇಗೌಡನ್ನ ರಾಜಪ್ಪ ಅಂತ ನನಗೆ 5ನೇ ತರಗತಿ ಸೇರಿಸಿದ್ನಲ್ಲ ಮೇಷ್ಟ್ರು, ಅವ್ರಿಬ್ಬರನ್ನು ಯಾವಾಗಲೂ ನೆನ್ಕತೀನಿ. ಒಂದು ವೇಳೆ ನಂಜೇಗೌಡ ಇಲ್ಲೇ ಹೋಗಿದ್ರೆ ನಾನು ಮರಳಿನಲ್ಲಿ ಅಕ್ಷರಾಭ್ಯಾಸ ಕಲ್ತದ್ದು. ಸ್ಲೇಟು ಇಲ್ಲಾಗ ಮರಳಿನಲ್ಲಿ ಅಕ್ಷರಾಭ್ಯಾಸ. ಅವನು ಕಾಗುಣಿತ ಹೇಳ್ಕೊಟ್ಟಿದ್ದ, ಮತ್ತೆ ಅಕ್ಷರ ಅಭ್ಯಾಸ ಮಾಡಿಕೊಟ್ಟಿದ್ದ, ಓದಿಸಿದ್ದ. ಅದು ಎಂಥದ್ದು 1ನೇ ಪುಸ್ತಕ 2ನೇ ಪುಸ್ತಕ 1ನೇ ತರಗತಿ 2ನೇ ತರಗತಿ ಅಂತ ಇರಲಿಲ್ಲ. ಅಮರ ಯಾವುದೋ ಒಂದು ಪುಸ್ತಕ ಓದಿಸಿದ್ದ ನನಗೆ, ಅಮರ ಕೋಶ ಅಂತ. ಅದು ಅವನಿಗೆ ಅದು ಸಂಸ್ಕೃತದಲ್ಲಿರೋದು. ಈ ಸಂಸ್ಕೃತ ನನಗೆ ಕಲಿಯೋದಕ್ಕೆ ಭಾರಿ ಕಷ್ಟ ಆಯ್ತಿತ್ತು. ಯಶ್ಯ ಜ್ಞಾನ ದಯಾ ಸಿಂಧು ರಗಾದಶ್ಯ ನಹ ಗುಣ ಅಂತ ಹೇಳ್ಬೇಕಲ್ಲ, ಅದು ಬಾಯ್ಪಾಠ ಮಾಡಬೇಕು. ಅದು ಬರ್ತಾ ಇರ್ಲಿಲ್ಲ. ಬಿಡಪ್ಪ ತೆಗೆ ಅಂದ್ಬಿಟ್ಟು ಬಿಟ್ಬಿಟ್ಟು ಎಮ್ಮೆ ಮೇಯಿಸ್ತಾ ಇದ್ದೆ. ನೋಡಿ, ಹಿಂಗೆಲ್ಲ ಆಗಿ ಅದಕ್ಕೆ ಶಿಕ್ಷಣ ಸಿಕ್ಕಬೇಕು. ಶಿಕ್ಷಣವೇ ಶಕ್ತಿ, ಶಿಕ್ಷಣವೇ ಸ್ವಾಭಿಮಾನ. ಗೊತ್ತಾಯ್ತಾ? ಆ ಶಿಕ್ಷಣ ಸಿಕ್ಕದೆ ಹೋಗಿದ್ರೆ, ಒಂದು ವೇಳೆ ಲಾಯರ್ ಆಗದೆ ನೋಡಿ ಹೆಂಗೆ ದಾರಿ ಹೆಂಗಿದೆ ಅಂತಂದ್ರೆ, ನಮ್ಮಪ್ಪ ಡಾಕ್ಟರ್ಗೆ ಓದಿಸ್ಬೇಕು ಅಂತ ಇದ್ದ. ನಾನು ಮೆರಿಟ್ ಸ್ಟೂಡೆಂಟೇ, ಫಸ್ಟ್ ಕ್ಲಾಸ್ SSLC ನಲ್ಲಿ ಫಸ್ಟ್ ಕ್ಲಾಸ್ ತಗೊಂಡಿದ್ದಂಥ ಸ್ಟೂಡೆಂಟ್. ಇಡೀ ಸ್ಕೂಲ್ಗೆ, ವಿದ್ಯಾವರ್ಧಕ ಹೈಸ್ಕೂಲು, ಇಡೀ ಸ್ಕೂಲ್ 2 ಸೆಕ್ಷನ್ ಇದ್ದವು, A ಮತ್ತು B. ಆ 2 ಸೆಕ್ಷನ್ಗಳಲ್ಲಿ ನಾನೇ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದವನು. ಐ ಸ್ಟುಡ್ ನಂಬರ್ 1 ಆಫ್ ದಿ ಇನ್ಸ್ಟಿಟ್ಯೂಷನ್, ವಿದ್ಯಾವರ್ಧಕ ಹೈಸ್ಕೂಲ್. ಆದ್ರೆ ಇದು ಯಾರ ಮನೆಯಲ್ಲಿ ಇದ್ಕೊಂಡು ಓದ್ಬೇಕಾಗಿತ್ತಲ್ಲ, ನಾನು ನೆಂಟರ ಮನೆಯಲ್ಲಿ ಇದ್ಕೊಂಡು ಓದ್ಬೇಕಾಗಿತ್ತು. ಸರಿಯಾಗಿ ಅವ್ರ ಮನೆಯಲ್ಲಿ ಅವ್ರ ಕೇರ್ ಮಿಲ್ನಲ್ಲಿ ಕೆಲಸ ಮಾಡೋನು PUC ನಲ್ಲಿ. ನಾನು ರಾತ್ರಿ 9 ಗಂಟೆಗೆ ಲೈಟ್ ಹಾರಿಸ್ಬಿಡೋರು. 9 ಗಂಟೆ ಒಳಗಡೆ ಓದ್ಕೋಬೇಕು, ಇಲ್ಲೇ ಇಲ್ಲ. ಬೆಳಿಗ್ಗೆ ಕೇರ್ ಮಿಲ್ಗೆ ಹೋಗೋನು, ಅಷ್ಟೊತ್ತಿಗೆ ಎದ್ದು ಏಳಿಸಿದ್ರೆ ಓದ್ಬೇಕು, ಇಲ್ಲೇ ಇಲ್ಲ. ಇದು ಭಾರಿ ಕಷ್ಟ ಆಗಿ PUC ನಲ್ಲಿ ನನಗೆ ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ಟು, ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂ ಬೇರೆ ಹೋಗ್ಬಿಟ್ಟೆ. ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ಟು ಮೆಡಿಕಲ್ ಸೀಟ್ ಸಿಕ್ಲಿಲ್ಲ. BSc ಹೋದೆ. BSc ಆದ್ಮೇಲೆ MSc ಸೀಟ್ ಸಿಕ್ಲಿಲ್ಲ. ಇದೇ ರಾಮಚಂದ್ರ ಅಂತ ಇದ್ರಲ್ಲ, ವೈ ರಾಮಚಂದ್ರ, ಗಾಂಧಿನಗರದಲ್ಲಿ ಇದ್ರು. ಗಾಂಧಿನಗರದಲ್ಲಿ ಡೆಪ್ಟಿ ಮೇಯರ್ ಆಗಿದ್ರು. ಅವ್ರ ಮನೆಗೆ ಅವನಿಗೂ ಒಬ್ಬ ನಮ್ಮ ಬಾಟ್ನಿ ಪ್ರೊಫೆಸರ್ ಇದ್ದ, ಅವನಿಗೂ ರಾಮಚಂದ್ರ ಚೆನ್ನಾಗಿ
ಪರಿಚಯ ಇತ್ತು. ರಾಮಚಂದ್ರ ಮನೆಗೆ ನಮ್ಮ ದೊಡ್ಡಪ್ಪನ ಮಗನ ಕರ್ಕೊಂಡು ಬಂದೆ. ಅವನು ನನಗೆ ನೀನು ಕುರುಬ ಅಂತ ಹೆಂಗೆ ನಂಬ್ಕೊಳ್ಳಿ ನಾನು ಅಂತಂದ. ಅಲ್ಲಪ್ಪ, ನಾನು ಕುರುಬ್ರವನು ಅಂತ ನಾನು ಹೇಳ್ತಾ ಇದ್ದೀನಿ, ನಂಬ್ಕೋಬೇಕು ಅಂತ ಹೇಳಿದೆ. ನಾನು BSc ಪಾಸ್ ಆಗಿತ್ತು, MSc ಸೀಟ್ ಸಿಕ್ಲಿಲ್ಲ, ಬಾಟ್ನಿ MSc. ಆಮೇಲೆ ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ಹೊಲ ಉತ್ತೆ ಹೋಗಿ BSc ಮುಗಿಸಿ ಸೀಟ್ ಸಿಕ್ಲಿಲ್ಲ. ಇನ್ನು ರಾಮಚಂದ್ರ ಹೇಳಲೇ ಇಲ್ಲ. ನಾರಾಯಣ ಅಂತ ಬಾಟ್ನಿ ಪ್ರೊಫೆಸರ್, ಅವನಿಗೂ ಪರಿಚಯ ಇತ್ತು. ಬಾಟ್ನಿ ನೋಡು, ಒಂದು ವೇಳೆ ನನಗೆ ಮೆಡಿಕಲ್ ಸೀಟ್ ಸಿಕ್ಬಿಟ್ಟಿದ್ರೆ, ಒಂದು ವೇಳೆ MSc ಸೀಟ್ ಸಿಕ್ಬಿಟ್ಟಿದ್ರೆ, ಒಂದು ವೇಳೆ ನಾನು 5ನೇ ತರಗತಿಗೆ ಸೇರಿಸದೆ ಹೋಗಿದ್ರೆ ರಾಜಪ್ಪ, ನಾನು ಮುಖ್ಯಮಂತ್ರಿ ಆಯ್ತಾನೂ ಇರಲಿಲ್ಲ, ರಾಜಕೀಯಕ್ಕೆ ಬರ್ತಾನೂ ಇರಲಿಲ್ಲ. ಆಯ್ತಿತ್ತ? ಅದಕ್ಕೆ ನೋಡ್ರಿ, ನೀವೆಲ್ಲ ನಿಮ್ಮ ಮಕ್ಕಳನ್ನ ತಪ್ಪದೇನೆ ವಿದ್ಯಾವಂತರನ್ನಾಗಿ ಮಾಡಿಸ್ಬೇಕು. ಅದಕ್ಕೆ ಮಠ ಮಾಡಿದ್ದು ನಾವು. ಶಿಕ್ಷಣ ಸಿಕ್ಲಿ, ಎಲ್ರಿಗೂ ಮಾಡ್ಲಿ ಅಂತೇಳಿ ಮಠ ಮಾಡಿದ್ದು. ಆಮೇಲೆ ಬಿಡಿ, ಅದು ಇತಿಹಾಸ. ಸೊ ನಾನು ಎಲ್ಲ ಮತ್ತೆ ಇವೆಲ್ಲ ಟೈಮ್ ಆಗಿಬಿಡ್ತದೆ. 3 ಗಂಟೆ ಆಯ್ತಾ ಬಂತು, ಜಲ್ದಿ ಮುಗಿಸ್ಬಿಡ್ತೀನಿ. ಸುಮ್ಮನೆ ಇತಿಹಾಸ ಗೊತ್ತಾಗ್ಲಿ ಅಂತ ನಿಮ್ಗೆಲ್ಲ ಹೇಳದ್ದು. ಆಮೇಲೆ ಇನ್ನೊಬ್ರನ್ನ ನೆನ್ಕೋಬೇಕು ನಾನು, ಪ್ರೊಫೆಸರ್ ನಂಜುಂಡಸ್ವಾಮಿ, ರೈತ ಸಂಘದ ನಂಜುಂಡಸ್ವಾಮಿ ಅಂತ ಇದ್ರು ಪ್ರೊಫೆಸರ್. ಈಗಿಲ್ಲ, ಅವರು ಒಂದ್ಸಾರಿ MLA ಆಗಿದ್ರು. ಅವರು ನನಗೆ ಸೆಕೆಂಡ್ ಇಯರ್ ಲಾನಲ್ಲಿ ಇರುವಾಗ, ನನಗಿಂತ ಜೂನಿಯರ್ ಇವನು ವಿಶ್ವನಾಥ, ಅವನು ಫಸ್ಟ್ ಇಯರ್ ಲಾನಲ್ಲಿ ಇದ್ದಾಗ ನಾನು ಫೈನಲ್ ಲಾನಲ್ಲಿದ್ದೆ. ಫಸ್ಟ್ ಇಯರ್ ಲಾನಲ್ಲಿ ಇದ್ದವನು, ನಾನು ಫೈನಲ್ ಲಾನಲ್ಲಿದ್ದೆ. ಆಮೇಲೆ ನಂಜುಂಡಸ್ವಾಮಿ ಅವರು ನನಗೆ ಸಮಾಜವಾದಿ ಯುವಜನ ಸಭಾ ಮೆಂಬರ್ ಮಾಡಿದ್ರು. ಅಲ್ಲಿಂದ ರಾಜಕೀಯಕ್ಕೆ ಶುರುವಾಯಿತು. ನಂಜುಂಡಸ್ವಾಮಿ ಇಲ್ದಿದ್ರೆ ನಾನು ರಾಜಕೀಯಕ್ಕೆ ಬರ್ತಾನೆ ಇರಲಿಲ್ಲ. ಲಾಯರ್ ಕೆಲಸ ಮಾಡ್ಕೊಂಡು ಇರ್ತಿದ್ದೆ. ನಂಜುಂಡಸ್ವಾಮಿ ರಾಜಕಾರಣಕ್ಕೆ ಬರಲಿಕ್ಕೆ ಪ್ರೇರಣೆ ಅವರೇನೆ. ಆಮೇಲೆ ನಾನು ಲಾಯರ್ ಆಗಿದ್ದಾಗ ನಾನು ವಿಶ್ವನಾಥ ಇಬ್ರು ಸೇರ್ಕೊಂಡು ಕಾಳಿದಾಸ ವಿದ್ಯಾರ್ಥಿ ಬಳಗ ಅಂತ ಮಾಡೋದು. ನಾನು ಪ್ರೆಸಿಡೆಂಟ್ ಆದೆ, ಅವನು ಸೆಕ್ರೆಟರಿ ಆದ, ಜನರಲ್ ಸೆಕ್ರೆಟರಿ. ಆಗ 73-74 1973-74 ಅವನು ನಾನು. ಆಮೇಲೆ ನಾನು ಬಿಟ್ಟೆ. ಆಮೇಲೆ ಇವನು ವಿಶ್ವನಾಥ ಪ್ರೆಸಿಡೆಂಟ್ ಆದ. ಆಮೇಲೆ ಇವನು ಯಾರೋ ಒಬ್ಬ ಡಾಕ್ಟ್ರು ಇದ್ದ, ಅವನು ಚಿದಾನಂದ, ಅವನು ಜನರಲ್ ಸೆಕ್ರೆಟರಿ ಆದ. ಕಾಳಿದಾಸ ಇಡೀ ಕಾಲೇಜುಗಳನ್ನೆಲ್ಲ ಸುತ್ತದೋ ಸಂಘಟನೆ ಮಾಡಕ್ಕೆ. ಅವರೆಲ್ಲ ಆಗ ಹೀಯಾಳಿಸಿದ್ರು ನಮಗೆ, ಇವರೆಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ ಕಾಲೇಜ್ಗೆ ಹೋಯ್ತಾವ್ರೆ ಅಂತ, ಹುಡುಗಿದ್ ನೋಡಕ್ಕೆ ಕಾಲೇಜ್ಗೆ ಹೋಯ್ತಾರೆ ಅಂತ ಚುಡಾಯಿಸಿದ್ರು ನಮ್ಗೆ. ಆದ್ರೂ ಬಿಡ್ಲಿಲ್ಲ. ಬರ್ರಿ ಯಾವನು, ಕೂತ್ಕೊಳ್ಳಿ, ಇನ್ನು 10 ನಿಮಿಷ ಇರಿ. ಇದು ಇತಿಹಾಸ ತಿಳ್ಕೋಬೇಕು ನೀವು. ಇಷ್ಟೆಲ್ಲ ಮಾಡಿ ಇದನ್ನೆಲ್ಲ ಉಳಿಸಿರ್ತಕ್ಕಂಥದ್ದು. ಇವೆಲ್ಲ ಇಲ್ಲದೆ ಹೋಗಿದ್ರೆ ಇದು ಉಳಿತಿರ್ಲಿಲ್ಲ, ಈ ಕುರುಬರ ಸಂಘನೂ ಉಳಿತಿರ್ಲಿಲ್ಲ, ಹಾಸ್ಟೆಲ್ ಉಳಿತಿರ್ಲಿಲ್ಲ, ರೂಮ್ಗಳು ಉಳಿತಿರ್ಲಿಲ್ಲ. ಎಲ್ಲ ಯಾರ್ಯಾರದೋ ಪಾಲಾಗ್ಬಿಡೋದು. ಸಾಲ ತೀರ್ಸಕ್ಕಾಗದೆ ಹರಾಜು ಮಾಡೋದು ಅಥವಾ ಇನ್ನೇನೋ ಮಾಡೋದು ಮಾಡ್ತಿದ್ರು. ಯಾರು ಕೊಂಡ್ಕೊಳ್ಳೋದು ಮಾಡ್ತಿದ್ರು. ಸೊ ಇಂಥ ಬಿಲ್ಡಿಂಗು ಇದು. ಈ ಬಿಲ್ಡಿಂಗು ಇವತ್ತು ಹೊಸ ಕಟ್ಟಡ, ಹಳೆ ಕಟ್ಟಡ ಒಡೆದಾಕಿ ಹೊಸ ಕಟ್ಟಡ ಮಾಡ್ತಾ ಇದೆ.
ಏನು ಹೊಸ ಕಟ್ಟಡ ಮಾಡ್ತಾ ಇದ್ದೀವಿ. 18 ತಿಂಗಳಲ್ಲಿ ಮುಗೀತದೆ. ನೀವೆಲ್ಲರೂ ಕೂಡ ಯಾರ್ಯಾರಿಗೆ ಶಕ್ತಿ ಇದೆ ಅವರೆಲ್ಲರೂ ಕೂಡ ವಂತಿಗೆ ಕೊಡಿ. ಯಾರ್ಯಾರ ಶಕ್ತಿ ಇದೆ ಅವರೆಲ್ಲ ವಂತಿಗೆ ಕೊಡಿ. ಯಾಕಂತಂದ್ರೆ ಸರ್ಕಾರನೇ ಮಾಡಕ್ಕಾಗಲ್ಲ ಇದನ್ನೆಲ್ಲ. ಬೈತಿ ಸುರೇಶ್ ಒಬ್ಬನೇ ಮಾಡಕ್ಕಾಗಲ್ಲ. ನೀವೆಲ್ಲ ಸಹಕಾರ ಕೊಟ್ರೆ ಈ ಬಿಲ್ಡಿಂಗ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಮೈಸೂರಿನಲ್ಲಿ ಒಂದು ಜಾಗ ಕೊಡಿಸ್ತೇನೆ ನಾನು. ಈಗ ಸಮುದಾಯ ಭವನ ಇದೆಯಲ್ಲ, ಯಾಂದಳ್ಳಿ ಅದಲ್ಲಪ್ಪ, ಈ ಸಮುದಾಯ ಭವನ ಇದೆಯಲ್ಲ ಕುರ್ಬರಹಳ್ಳಿ ಹತ್ರ. ಯಾಂದಳ್ಳಿ ಅಲ್ರಿ, ಕುರ್ಬರಹಳ್ಳಿ ಹತ್ರನೇ ಒಂದು ಜಾಗ ಕೊಡಿಸ್ತೆ. ಸಿದ್ಧಾರ್ಥ ನಗರ ಅಲ್ಲಿ ಜಾಗ ಕೊಡಿಸಿ ಒಂದು ಸಮುದಾಯ ಭವನ ಮಾಡಿಕೊಟ್ಟೆ. ಆ ಸಮುದಾಯ ಭವನದಿಂದ ಈಗ ಸ್ವಾಮೀಜಿಗೆ ಆದಾಯ ಬರ್ತಾ ಇದೆ, ಮಠಕ್ಕೆ ಆದಾಯ ಬರ್ತಾ ಇದೆ. ಆಮೇಲೆ ಯಾಂದಳ್ಳಿ ಹತ್ರ 12 ಎಕರೆ ಜಮೀನು ಕೊಡಿಸ್ತೆ. ಅದನ್ನ ಕಟ್ಟಕ್ಕೆ ಶುರು ಮಾಡೋದು. ಈ ರಾಮಚಂದ್ರಪ್ಪ ಪ್ಲಾನು ಇಲ್ದೇನೆ ಹೆಂಗೆ ಮಾಡ್ಬಿಟ್ಟು ಹೊತ್ತಿಗೆ ಅದು ಹೆಂಗ ನಿಂತೋಗದೆ. ಪ್ಲಾನ್ ಇಲ್ಲ, ಎಂಥದಿಲ್ಲ. ಅದಕ್ಕೆ 4-5 ಕೋಟಿ, ಎಷ್ಟು 5 ಎಷ್ಟು ಖರ್ಚಾಯ್ತಪ್ಪ? 9 ಕೋಟಿ ನಾನು ಜನಗಳ ಹತ್ರನೇ ಕಲೆಕ್ಟ್ ಮಾಡಿ ಕೊಟ್ಟಿದ್ದೆ. ಇನ್ನು ಅದು ಅರ್ಧಂಬರ್ಧಾಗ ನಿಂತೋಗಿದೆ. ಅದನ್ನು ಕಟ್ಟಿ ಮುಗಿಸ್ಬೇಕು. ಇದನ್ನು ಕೂಡ ಮಟ್ತೀವಿ. ಆಮೇಲೆ ಮೈಸೂರಿನಲ್ಲಿ ಒಂದು CS ಸೈಟ್ ಕೊಡಿಸ್ತೆ. CS ಸೈಟ್ ಕೊಡಿಸ್ತೆ. ಅಲ್ಲಿ ಹುಡುಗಿರ್ ಹಾಸ್ಟೆಲ್ ಮಾಡಿಸಿದೀವಿ. 300 ಜನ ಅಲ್ಲ, 300 ರಾಮಾಯಣ ನೋಡ್ಕೊತಾ ಇರೋದನ್ನೆಲ್ಲ 300. ಆದ್ಮೇಲೆ ಪಕ್ಕದಲ್ಲಿರೋ ಜಾಗನೆಲ್ಲ ಕೊಡಿಸ್ತೆ. ಅಲ್ಲಿ ಒಂದು ಸಮುದಾಯ ಭವನ ಮಾಡ್ತಾ ಇದ್ದೀವಿ. ಮುಗೀತಾ ಬಂದಿರ್ಬೇಕಲ್ಲ ರಾಮಯ್ಯ, ಮುಗೀತಾ ಬಂದಿದೆ. ಅದು ಸಮುದಾಯ ಭವನ ಆದ್ಮೇಲೆ ಅಲ್ಲಿ ಹಾಸ್ಟೆಲ್ ನಡೆಸಲಿಕ್ಕೆ ಅನುಕೂಲ ಆಗ್ತದೆ. ಹುಬ್ಳಿನಲ್ಲಿ ಅಲ್ಲಿ 3 ಕೋಟಿ ಕೊಟ್ಟು ಅಲ್ಲೊಂದು ಜಾಗ ತಗೊಂಡಿದ್ದೀವಿ. ಮಂಡ್ಯದಲ್ಲಿ ಇವರು ನಾನ್ ಮಾಡದ್ದಲ್ಲ. ಅಲ್ಲಿ ಮಾಡಿಸ್ತು. ಗುಲ್ಬರ್ಗದಲ್ಲಿ 3 ಎಕರೆ ಬಹಳ ವರ್ಷಗಳಿಂದ ಪೆಂಡಿಂಗ್ ಇತ್ತು. ಕೋಲಾರದಲ್ಲಿ ಆಗ್ತಾ ಇದೆ. ಸೊ 600 ಸಮುದಾಯ ಭವನಗಳನ್ನ ಪ್ರಾರಂಭ ಮಾಡ್ತಾವ. ಅದು ಸರ್ಕಾರದಿಂದ, ನಮ್ಮ ಕೈನಿಂದ ಅಲ್ಲ, ಸರ್ಕಾರದಿಂದ. ಇವನ್ನೆಲ್ಲ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀನಿ. ಆಮೇಲೆ ಇದು ಯಾವುದು ಜಾಗ ಇದೆ ಇದರಲ್ಲಿ ಇದೆಯಲ್ಲ, ಹೊಸಕೆರೆ ಹಳ್ಳಿನಲ್ಲಿ ಜಾಗ ಕೊಡ್ಸಕ್ಕೆ ಮಾಡ್ತಾ ಇದ್ದೀನಿ. ಮೈಸೂರಲ್ಲಿ ವಸಂತನಗರದಲ್ಲಿ 29,000 ಸ್ಕ್ವೇರ್ ಫೀಟ್ ಅಣ್ಣ. CS ಸೈಟ್ ರೂಪಕುಮಾರ್ ಅಧ್ಯಕ್ಷರಾದ ಕೊಟ್ರಿ ಅಣ್ಣ. ಮೈಸೂರಿನಲ್ಲಿ ಇವೆಲ್ಲ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಏನು ಮಾಡಲಿಲ್ಲ. ಈ ಹೇಳ್ತಾರಲ್ಲ ಅವ್ರೇನ್ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ. ಅವ್ರೇನ್ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ. ಕೇಳೋರು ಏನು ಮಾಡಿಲ್ಲ. ಅವ್ರೇನು ಮಾಡಿಲ್ಲ. ಆದ್ರೂ ಹೇಳೋದು ಸಿದ್ದರಾಮಯ್ಯ ಏನ್ ಮಾಡಿದನು, ಕುರುಬರು ಸಂಘಕ್ಕೆ ಏನ್ ಮಾಡಿದ್ದಾರೆ. ನಾನು ಇಲ್ಲದೆ ಹೋಗಿದ್ರೆ ಇವತ್ತು ಈ ಆಸ್ತಿನೇ ಉಳಿತಿರ್ಲಿಲ್ಲ. ಆಮೇಲೆ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ
300 ಕೋಟಿ ರೂಪಾಯಿ ಖರ್ಚು ಮಾಡಿರೋದು. 300 crores. ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದ್ದು ನಾನೇ. ಕಾಗಿನೆಲೆಯಲ್ಲಿ ಗುರುಪೀಠ ಮಾಡಿದ್ದು ನಾನೇ. ಆಮೇಲೆ ಪಕ್ಕದಲ್ಲಿ ಜಮೀನು ಇರಲಿಲ್ಲ. ಬೊಮ್ಮಾಯಿ ಅವರು, SR ಬೊಮ್ಮಾಯಿ ಅವರು, ಈ ಬೊಮ್ಮಾಯಿ ಅಲ್ಲ, SR ಬೊಮ್ಮಾಯಿ ಅವರು ಮಿನಿಸ್ಟರ್ ಆಗಿದ್ರು, ರೆವಿನ್ಯೂ ಮಿನಿಸ್ಟರ್ ಆಗಿದ್ರು. ಅವರಿಂದ ಜಾಗ ಕೊಡಿಸಿದ್ದು. ಅಲ್ಲಿರೋ ಅಷ್ಟೊಂದು ಜಾಗ ಇರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ರಾಜೀಗೌಡ ಅಲ್ಲೇ ಅಷ್ಟೇ, ಅವನ್ನೆಲ್ಲ ಇಲ್ಲೆಲ್ಲ ಇರ್ಲಿಲ್ಲ. ಅಲ್ಲಿ ಹುಬ್ಬಳ್ಳಿ ಹಾವೇರಿನಲ್ಲಿ ಅಲ್ಲಿ ಇದ್ದದ್ದು ಶಿವಣ್ಣ. ನಿನಗೂ ಸ್ವಲ್ಪ ಗೊತ್ತಿದೆಯಾ? ನೀ ಯಾಕೆ ಹೇಳದೇ ಇಲ್ಲ? ಸತ್ಯ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಎದ್ರಕೊಂಡು ಒಬ್ರು ಬಾಯಿನೇ ಬಿಡಲ್ಲ. ಕೂತ್ಕೊಳ್ಳಿ ಫಕೀರಪ್ಪ, ಕೂತ್ಕೋ. ಫಕೀರಪ್ಪ ಜಾಸ್ತಿ ಓದಿಲ್ಲ, ಆದ್ರೂ ಕೂಡ ಕುರುಬರ ಸಂಘ ಮಾಡಿ ಅಲ್ಲಿ ಈಗ ಜಿಲ್ಲೆನಲ್ಲೆಲ್ಲ ಕುರುಬರ ಸಂಘದ ಅಧ್ಯಕ್ಷನಾಗಿದ್ದ. ಅವರೆಲ್ಲ ಮಾಡಿದ್ದಾರೆ. ಪಾಪ ಬಹಳ ಜನ ಸಂಘಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಮಠಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶ್ವನಾಥ್ನು ಸೇರಿ. ಲಾ ಕಾಲೇಜ್, ಆಮೇಲೆ ಅಲ್ಲಿ ಶ್ರೀನಿವಾಸ್ ನಗರದಲ್ಲಿ ಬಿಲ್ಡಿಂಗ್ ಕಟ್ಟಿದೀವಲ್ಲ, ಈಗ ಓಪನ್ ಆಯ್ತಲ್ಲ. ಅಲ್ಲಿ ಫಿನಿಶ್ ಆಯ್ತಲ್ಲ. ಇವೆಲ್ಲ ಮಾಡಿರೋ ಯಾರಪ್ಪ? ಎಲ್ಲ ಯಾರಿಗ್ ಮಾಡಿರೋದು? ಹಾಗೇನೆ ರಾಜ್ಯದ ಹಿಂದುಳಿದವ್ರಿಗೂ ಮಾಡಿದ್ದೀನಿ, ದಲಿತರಿಗೂ ಮಾಡಿದ್ದೀನಿ, ಅಲ್ಪಸಂಖ್ಯಾತರಿಗೂ ಮಾಡಿದ್ದೀನಿ, ಅಹಿಂದ ವರ್ಗದ ಎಲ್ಲ ಜನರಿಗೂ ಕೂಡ ಮಾಡಿದ್ದೀನಿ. ಈಗ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಬಸ್. ನೀವೆಲ್ಲ ಕಾರ್ನಲ್ಲಿ ಬರೋರು, ಇವರೆಲ್ಲ ಏನಮ್ಮ ಡಾಕ್ಟ್ರೇ ಕಾರ್ನಲ್ಲೂ ಬರೋದು ನೀನು? ಕಾರ್ನಲ್ಲಿ ಬರೋರು ಎಲ್ಲ ಮಹಿಳೆಯರಿಗೂ ಕೂಡ 7 ಕೋಟಿ ಜನಸಂಖ್ಯೆ ಇದೆ ದೇಶದಲ್ಲಿ, ಈ ರಾಜ್ಯದಲ್ಲಿ. 7 ಕೋಟಿನಲ್ಲಿ 3.5 ಕೋಟಿ ಮಹಿಳೆಯರಿಗೆ ಫ್ರೀಯಾಗಿ ಬಸ್ನಲ್ಲಿ ಓಡಾಡಕ್ಕಂತ ಮಾಡಿರೋದು. ನನ್ನ ಹೆಂಡತಿನೂ ಸೇರಿ, ರೇವಣ್ಣ ಹೆಂಡತಿನೂ ಸೇರಿ. ಹೆಂಡತಿ ಈಚೆ ಸತ್ತೋಗಿದ್ದಾರೆ, ನಿಧನ ಆಗಿದ್ದಾರೆ. ಅಲ್ಲ, ಮೊದಲೇ ನಾನು ಹೇಳಿದ್ದು, ನಾವು ಮಾಡುವಾಗ ಆಮೇಲೆ 2,000 ರೂಪಾಯಿ ಮಹಿಳೆಯರಿಗೆ ಫ್ರೀಯಾಗಿ, 1,24,00,000 ಮಹಿಳೆಯರಿಗೆ ಫ್ರೀಯಾಗಿ 200 ರೂಪಾಯಿ. ಅದು ಎಲ್ಲ ಜಾತಿ ಇದೆ, ಎಲ್ಲ 2,000 ರೂಪಾಯಿ ತಿಂಗಳಿಗೆ, 2,000 ರೂಪಾಯಿ. ಬಿಜೆಪಿಯವರು ತಗೋಬಹುದು, JDSನವರು ತಗೋಬಹುದು. ಆಮೇಲೆ ಎಲ್ಲ ಜಾತಿಯವರು ಕೂಡ. ಆಮೇಲೆ ನಾನು ನೋಡಿ ಯಾವತ್ತೇ ಜಾತಿ ಮಾಡಿಲ್ಲ, ಮಾಡೋದೂ ಇಲ್ಲ, ಜಾತಿ ಮಾಡಲ್ಲ, ಮಾಡೋದೂ ಇಲ್ಲ. ಆದರೆ ಯಾವ ಜಾತಿ ಹಿಂದುಳಿದಿದ್ದಾವೆ ಅವರಿಗೆ ವಿಶೇಷ ಶಕ್ತಿ ಕೊಟ್ಟು ಮೇಲಕ್ಕೆ ಎತ್ತಕ್ಕಂಥ, ಎಲ್ರಿಗೂ ಸಮಾನತೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವರು, ಲಿಂಗಾಯತರಲ್ಲಿ ಇರ್ತಕ್ಕಂಥ ಬಡವರು, ಒಕ್ಕಲಿಗರಲ್ಲಿ ಇರ್ತಕ್ಕಂಥ ಬಡವರು, ಬಾಳಮುಂಡರಲ್ಲಿ ಇರ್ತಕ್ಕಂಥ ಬಡವರು, ಕುಡುಬರಲ್ಲಿ ಇರ್ತಕ್ಕಂಥ ಬಡವರು, ಎಲ್ಲ ಜಾತಿಯವರಿಗೂ ಕೂಡ ಮಾಡ್ತೀವಿ. ನಮಗೆ
ಎಲ್ಲರನ್ನೂ ಒಳಗೊಂಡಂತ ಸಮಾಜ ಆಗ್ಬೇಕು ಹೊರತು ಬರೀ ಕುರುಬರೇ ಮುಂದುವರೆದ್ರೆ ಪ್ರಯೋಜನ ಆಗೋದಿಲ್ಲ. ಕುರುಬರು ಮುಂದುವರಿಬೇಕು, ಬೇರೆಯವರು ಮುಂದುವರಿಬೇಕು. ಆ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಜಾತಿ ಗಣತಿ ಮಾಡ್ತಾ ಇದ್ದೀವಿ. ಕೂತ್ಗಳೇ ನೋಡಿ, ಕಾಂತರಾಜ್ ಅವರು ಒಂದು ವರದಿ ಕೊಟ್ಟಿದ್ರು 1992ನಲ್ಲಿ, 92ನೇ ಇಸ್ವಿನಲ್ಲಿ ಇಂದಿರಾ ಸಾಹ್ನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಜಡ್ಜ್ಮೆಂಟ್ ಕೊಟ್ಟರು. ಆ ಜಡ್ಜ್ಮೆಂಟ್ ಆರ್ಗ್ಯುಮೆಂಟ್ ಮಾಡುವಾಗ ಕೇಳಿದ್ರು ಲಾಯರ್ಗಳಿಗೆ, ನಿಮ್ಗೇನು ಡಾಟಾ ಇದೆ ಅಂತ ಹೇಳಿ, ಅಥೆಂಟಿಕೇಟೆಡ್ ಡಾಟಾ ಏನು ನಿಮಗೆ. ಅದಕ್ಕೆ ನಾನು ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿ ಹಿಂದುಳಿದವರಿಗೆ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ದದು ಅದಕ್ಕೋಸ್ಕರ. ಆಮೇಲೆ 10 ವರ್ಷ ಆಗ್ಬಿಟ್ಟಿತ್ತು. 10 ವರ್ಷದ ನಂತರ ಕೆಲವರೆಲ್ಲ ವಿರೋಧ ಮಾಡಿದ್ರು. ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ, ಕೆಲವರೆಲ್ಲ ವಿರೋಧ ಮಾಡಿದ್ರು. ಅದಕ್ಕೆ ಇನ್ನೊಂದು ಕಮಿಷನ್, ಇನ್ನೊಂದು ಬ್ಯಾಕ್ವರ್ಡ್ ಕ್ಲಾಸ್ ಆಯೋಗಕ್ಕೆ ಜವಾಬ್ದಾರಿ ಕೊಟ್ಟಿದ್ದೀನಿ ಹಿಂದುಳಿದವರು. ಅದು ಬಹುಶಃ ಈಗ ಮುಗಿತಾ ಇದೆ, ಈ ತಿಂಗಳು ಕೊನೆ ಇಲ್ಲ, ಇದು ಎಂಥದ್ದು ಆನ್ಲೈನ್ನಲ್ಲಿ ಮಾಡಿ ಈ ತಿಂಗಳು ಕೊನೆಯಲ್ಲಿ ಮುಗಿದ ತಕ್ಷಣ ಬಹುಶಃ ಆ ರಿಪೋರ್ಟ್ ಅನ್ನ ತೆಗೆದೇ ಮಾಡ್ತೀವಿ. ಅದು ಬರೀ ಹಿಂದುಳಿದವ್ರಿಗಲ್ಲ, ಇಡೀ ಸಮಾಜಕ್ಕೆ ಅದನ್ನು ಮಾಡ್ತಕ್ಕಂಥ. ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಸ್ವಾತಂತ್ರ್ಯ ಬಂದು 79 ವರ್ಷ ಆಯ್ತು. ನಾನು ಸ್ವಾತಂತ್ರ್ಯ ಬಂದಾಗಲೇ ಹುಟ್ಟಿದವನು, ಸ್ವಾತಂತ್ರ್ಯ ಪೂರ್ವದಲ್ಲೇ ಹುಟ್ಟಿರೋನು. ಸ್ಕೂಲ್ ನನ್ನ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ನನಗೆ, ಡೇಟ್ ಆಫ್ ಬರ್ತ್ ಇಂಥದೇ ತಾರೀಕು ಅಂತ ಗೊತ್ತಿಲ್ಲ. ಮೇಷ್ಟ್ರು ಬರ್ಕೊಂಡಿರೋದು. ಅವ್ರು ಏನ್ ಬರ್ಕೊಂಡಿದ್ದಾರೆ ಅಂದ್ರೆ 3/8 3rd August 1947 ಅಂತ ಬರ್ಕೊಂಡವ್ರೆ. ಅದೇ ಡೇಟ್ ಆಫ್ ಬರ್ತ್ ನನಗೆ. ಈ ರಾಜ್ಯದ ಜನ ಪ್ರೀತಿಸ್ತಾರೆ ನನಗೆ. ಎಲ್ಲ ಜಾತಿಯವರು ಪ್ರೀತಿಸ್ತಾರೆ, ಎಲ್ಲ ವರ್ಗದವರು ಪ್ರೀತಿಸ್ತಾರೆ, ಎಲ್ಲ ಧರ್ಮದವರು ಪ್ರೀತಿಸ್ತಾರೆ. ನೀವು ಪ್ರೀತಿಸ್ತೀರಿ. ನಾನು ಇಡೀ ಸಮಾಜಕ್ಕೆ ಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಮಾಜಕ್ಕೂ ಋಣಿಯಾಗಿದ್ದೇನೆ, ಇಡೀ ಸಮಾಜಕ್ಕೂ ಋಣಿಯಾಗಿದ್ದೇನೆ. ಬ್ಯಾಕ್ವರ್ಡ್ ಅಲ್ಲ, ಎಲ್ಲ ಜಾತಿಯವರೆಗೂ ಅವ್ರಿಗೆ ಸ್ವಲ್ಪ ಜಾಸ್ತಿ ಇರ್ತದೆ. ಯಾರಿಗೆ ಜಾಸ್ತಿ ಹಿಂದುಳಿದಿದ್ರೆ ಅವ್ರಿಗೆ ಜಾಸ್ತಿ, ಯಾರಿಗೆ ಸ್ವಲ್ಪ ಮುಂದುವರೆದಿದ್ರೆ ಅವ್ರಿಗೂ ಕೂಡ ಇರ್ತೀವಿ. ಒಟ್ಟಾರೆಯಾಗಿ ಸಮಾಜದಲ್ಲಿ ಸಮಾನತೆ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ನಿಮ್ಮ ಸಹಕಾರ ಬೆಂಬಲ ಯಾವಾಗಲೂ ಕೂಡ ಹೀಗೆ ಇರಬೇಕು. ಈಗ 45 ವರ್ಷ ಬೆಂಬಲ ಕೊಟ್ಟ ಬಂದಿದ್ದೀರಿ. 45 ವರ್ಷಗಳು. ನಾನು ಮಂತ್ರಿಯಾಗಿ 41 ವರ್ಷ ಆಗೋಯ್ತು. 83ನೇ ಇಸ್ವಿನಲ್ಲಿ 78ರಲ್ಲೇ ತಾಲೂಕಾ ಬೋರ್ಡ್ ಮೆಂಬರ್ ಆದದ್ದು ನಾನು, 1978ನಲ್ಲಿ. ಅಲ್ಲಿಂದ ಈಚೆಗೆ ಜನಗಳ ಸಂಪರ್ಕ ಇದೆ, ಜನಗಳ ಜೊತೆ ಇದ್ದೀನಿ, ಜನಗಳ ಆಶೀರ್ವಾದ ಇದೆ. ಅದರಿಂದ ಮುಂದೆನೂ ಕೂಡ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ. ಈ ಹಾಸ್ಟೆಲ್ಲು ಆಗ್ಲಿ, ಇದಕ್ಕೆ ಕನಿಷ್ಠ ಪಕ್ಷ 35-40 ಲಕ್ಷ ರೂಪಾಯಿ ಬಾಡಿಗೆ ಬರ್ತದೆ. 50 ನೀವು ನೋಡೋಣ, ಸ್ವಲ್ಪ ಕಡಿಮೆಗೆ ಲೆಕ್ಕ ಹಾಕೋಣ. ಅದರಲ್ಲಿ ಬರ್ತಕ್ಕಂಥದ್ದನ್ನ ಅಷ್ಟು ಹಣನ ಹಾಸ್ಟೆಲ್ ಮಾಡಲಿಕ್ಕೆ, ಮತ್ತೆ ಬಾಡಿಗೆಯಿಂದ ಬರ್ತಕ್ಕಂಥದ್ದು, ಬೇರೆ ಇದರಿಂದ ಬರ್ತಕ್ಕಂಥ 6 ಫ್ಲೋರ್ ಇರ್ತದೆ. 6 ಫ್ಲೋರ್, 3 ಫ್ಲೋರು ಅಥವಾ 2 ಫ್ಲೋರು ಹಾಸ್ಟೆಲ್ಗೆ, 3 ಫ್ಲೋರು ಎಂಥದ್ದು ಕಮರ್ಷಿಯಲ್ಲು, ಇನ್ನು ಎಂಥದ್ದು ಇದು ಬೇಸ್ ಇರ್ತದೆ. ಆ ಬೇಸ್ನಲ್ಲಿ ಪಾರ್ಕಿಂಗು
ಇವೆಲ್ಲ ಮಾಡಿಕೊಡ್ತಕ್ಕಂಥ ಕೆಲಸ ಆಗ್ತದೆ, ಇದರಿಂದ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಕುರುಬರ ಸಂಘದವರಿಗೆ ಇದನ್ನ ಪ್ರಾಮಾಣಿಕವಾಗಿ ಮಾಡಿ ಅಂತ ಹೇಳ್ತಕ್ಕಂಥ ಸಲಹೆಯನ್ನು ಕೂಡ ಕೊಟ್ಟು, ಆಮೇಲೆ ನಿಮಗೆ ಸುರೇಶ್ಗೆ ಎಲ್ಲ ಮುಖಂಡರುಗಳಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.